ಆಹಾಹಾಹಾ. 1 ಗಂಟೆ ಆಗದೆ ಕಾಯ್ತಾ ಇರ್ತಾರೆ ಜನ. ಫೋನ್ಗಳು ಶುರು ಆಗ್ಬಿಡುತ್ತೆ. ಬಿರಿಯಾನಿ ತಯಾರಾಯ್ತಾ, ತಲೆ ಮಾಂಸ ಸರಿ ಆಯ್ತಾ, ಇದೇ ಕಥೆ ಆಗ್ಬಿಟ್ಟಿದೆ ನಮ್ಮ ಜೀವನ. ಹೊಸ ವರ್ಷಲಾದ್ರೂ ಹೊಸ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದೀವಿ. ಏನಂತೀರಾ ನೀವು? ಬಂದೆ ತಾಳಿ. ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಅಲ್ಲಿ ಅರ್ಪಿಸುವ ಮುರಳಿ ಮಿಲಿಟರಿ ಒಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದಲ್ಲಿ ಏನು ವಿಶೇಷ ಅಂತ ಕೇಳ್ತಾ ಇದ್ದೀರಾ? ಶನಿವಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಶುರು ಆಗುತ್ತೆ. ಕರ್ನಾಟಕದ ಜನಪ್ರಿಯವಾದಂಥ ನಾನ್ ವೆಜಿಟೇರಿಯನ್ ಹೋಟೆಲ್ ಅವ್ರನ್ನ ಕರೆಸ್ತಾ ಇದ್ದೀವಿ. ನಾನ್ ವೆಜಿಟೇರಿಯನ್ ಅಡುಗೆ ಮಾಡೋರನ್ನ ಕರೆಸ್ತಾ ಇದ್ದೀವಿ. ಒಳ್ಳೆ ಮಾಂಸಾಹಾರಿ ಅಡುಗೆಗಳನ್ನ ಮಾಡುವಂಥ ಗೃಹಿಣಿಯರನ್ನ ಕರೆಸ್ಕೊಳ್ತಾ ಇದ್ದೀವಿ. ಅದ್ಭುತವಾಗಿರುವಂಥ ನಾನ್ ವೆಜಿಟೇರಿಯನ್ ಅಡುಗೆಗಳನ್ನ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಮುರಳಿ ಮಿಲಿಟರಿ ಹೋಟೆಲ್. ನಮ್ಮ ಮಿಲಿಟರಿ ಹೋಟೆಲ್ ಅಡುಗೆ ಮಾಡೋಕ್ಕೆ ಇವತ್ತು ಅನ್ನಪೂರ್ಣೇಶ್ವರಿ ಮೆಸ್ಸಿಂದ ಬಂದಿದ್ದಾರೆ. ತುಂಬ ಜನ ಕೇಳ್ತಾ ಇದ್ರು, ಮುರಳಿಯವರೇ ಬರೀ ಹೋಟ್ಲವರೇ ಚೆನ್ನಾಗಿ ಮಾಡೋದಲ್ಲ, ಮೆಸ್ಸವರು ಕೂಡ ಅಡುಗೆಗಳನ್ನ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಜನ ಇವತ್ತು ಹೋಟ್ಲಿಗೆ ಹೋಗದೆ ಮೆಸ್ಸಲ್ಲಿ ಹೋಗಿ ಊಟ ಮಾಡೋರು ಇದ್ದಾರೆ ಅಂತ ಒಂದಷ್ಟು ರೆಫರೆನ್ಸ್ನ ಕಳಿಸಿದ್ರು ನಮಗೆ. ಈ ಮೆಸ್ಸಲ್ಲಿ ಚೆನ್ನಾಗಿರುತ್ತೆ, ಚಿಕನ್ ಚೆನ್ನಾಗಿರುತ್ತೆ, ಮಟನ್ ಚೆನ್ನಾಗಿರುತ್ತೆ ಅಂತ ಒಂದು ಅಷ್ಟು ಮೆಸ್ಗಳನ್ನ ನೋಡಿದಾಗ ಅನ್ನಪೂರ್ಣೇಶ್ವರಿ ಮೆಸ್ಸವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿರೋ ಗಮನಕ್ಕೆ ಬಂದಿರೋದ್ರಿಂದ ಅವ್ರನ್ನ ಕರ್ಸ್ಕೊಂಡಿದ್ದೀವಿ. ಒಳ್ಳೆ ಒಂದು ಅಡುಗೆನ ತಯಾರು ಮಾಡಿಸ್ಕೊಳ್ಳೋಕ್ಕೋಸ್ಕರ ಮೇಡಮ್ ತಯಾರಾಗಿ ನಿಂತ್ಬಿಟ್ಟಿದ್ದಾರೆ. ಮೇಡಮ್ ನಮಸ್ಕಾರ, ಬನ್ನಿ. ಏನ್ ನಿಮ್ಮ ಹೆಸರು? ಜ್ಯೋತಿ ಅಂತ. ಜ್ಯೋತಿ ಅಂತನಾ? ಏನ್ ನಿಮ್ಮ ಹೆಸರು? ನಿಮ್ಮ ಮೆಸ್ ಹೆಸರೇನು? ಅನ್ನಪೂರ್ಣೇಶ್ವರಿ ಸರ್. ಅನ್ನಪೂರ್ಣೇಶ್ವರಿ ಮೆಸ್ಸು. ತಮಿಳಾ ತೆಲುಗಾ? ತೆಲುಗು ಸರ್. ಚಿತ್ತೂರು ತೆಲುಗಾ, ಹೈದರಾಬಾದ್ ತೆಲುಗಾ? ಚಿತ್ತೂರು ತೆಲುಗು. ಚಿತ್ತೂರು ತೆಲುಗಾ? ಓಕೆ, ಯಾಕಂದ್ರೆ ತೆಲುಗು ಬರಲ್ಲ ನಮಗೆ, ಅದಕ್ಕೆ ಕೇಳಿದೆ. ಅನ್ನಪೂರ್ಣೇಶ್ವರಿ ಮೆಸ್ಸು ಯಜಮಾನ್ರು ಏನ್ ಮಾಡ್ತಾರೆ? ಅವ್ರು ನಮ್ಮ ಜೊತೆ ಇರ್ತಾರೆ ಸರ್, ಕೆಲಸ ನನ್ನ ಜೊತೆ ಮಾಡ್ತಾರೆ. ಅವ್ರು ಅಡುಗೆ ಮಾಡ್ತಾರಾ? ಅವರು ಅಡುಗೆ ಮಾಡ್ತಾರೆ. ಅಡುಗೆ ಮಾಡ್ತಾರಾ? ಅವ್ರು ಹೇಳಿ ಇಂಪಾರ್ಟೆಂಟ್ ನಮ್ಗೆ. ನಾನೇ ಸರ್. ಇವರೇ ಇಂಪಾರ್ಟೆಂಟ್. ಕ್ಯಾಶ್ ಅಲ್ಲಿ ಯಾರು ಕುತ್ಕೊಳ್ತಾರ ಫೈನಲ್ ಆಗಿ ಅವರೇ ಇಂಪಾರ್ಟೆಂಟ್. ಅಡಿಗೆ ಯಾರು ಮಾಡಿದ್ರೇನು, ಬಿಲ್ ಕಲೆಕ್ಟ್ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಂತ. ಓಕೆ, ನೋ ಪ್ರಾಬ್ಲಮ್. ಇವತ್ತು ಏನ್ ಮಾಡ್ತಾ ಇದ್ದೀರಾ? ಮಟನ್ ಫ್ರೈ ಸರ್. ಮಟನ್ ಫ್ರೈ ಮಾಡ್ತಾ ಇದ್ದೀರಾ? ಮಟನ್ ಫ್ರೈ. ಅನ್ನಪೂರ್ಣೇಶ್ವರಿ ಮೆಸ್ಸಿನ ಜನಪ್ರಿಯವಾದಂತ ಮಟನ್ ಫ್ರೈ ಮಾಡಕ್ಕೋಸ್ಕರ ಬಂದಿದ್ದಾರೆ. ಶುರು ಮಾಡೋಣ. ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ ಸ್ವಲ್ಪ. ಮಟನ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮಟನ್, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಅದೇನ್ ಜ್ಯೋತಿ ಅಡಿಗೆ ಮಾಡಕ್ಕೆ ಐಡಿಯಾ ಬಂತು ನಿಮಗೆ ಮೆಸ್ ಮಾಡ್ಬೇಕು ಅಂತ? ಇದು 10 ವರ್ಷದಿಂದ ಕಲೆ ಸರ್. 10 ವರ್ಷದಿಂದ ಆಸೆನಾ? ಆಸೆ. ಮೆಸ್ ಮಾಡ್ಬೇಕು ಅಂತ ಆಸೆನಾ? ಹೌದು. ಯಜಮಾನ್ರು ಬೇಡ ಅಂತಿದ್ರಾ? ಇಲ್ಲ ಸರ್, ನಮಗೆ ಟೈಮ್ ಬಂದಿಲ್ಲ. ನಿಮಗೆ ಟೈಮ್ ಬಂದಿಲ್ವಾ? ವೆರಿ ಗುಡ್. ಈಗ ಬಂದಿದೆ, ಮಾಡಿದೀವಿ. ವೆರಿ ಗುಡ್, ವೆರಿ ಗುಡ್. ಈಗ ಚೆನ್ನಾಗಿ ಹೋಗ್ತಾ ಇದೆ. ಚೆನ್ನಾಗಿ ಹೋಗ್ಲಿ ಮೇಡಮ್. ಕೆಲಸ ಮಾಡೋರಿಗೆ ರಿಸಲ್ಟ್ ಚೆನ್ನಾಗೇ ಬರಬೇಕು. ಎಣ್ಣೆ ಬೇಕು. ಎಣ್ಣೆ ಕೊಡ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಮಟನ್ ಹಾಕ್ತಾ ಇದೆ. ಎಸ್ ಮೇಡಮ್. ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ, ಸಣ್ಣದಾಗಿ ಕಟ್ ಮಾಡಿರುವಂತ ಮಟನ್ ಇದು. ಉಪ್ಪು. ಓಕೆ. ಅಡುಗೆ ನೀವೇ ಮಾಡೋದಾ? ನಾವೇ ಮಾಡೋದು ಮೆಸ್ಸಲ್ಲಿ. ನಾನೇ ಮಾಡೋದು. ಎಷ್ಟು ಜನ ಊಟಕ್ಕೆ ಬರ್ತಾರೆ ದಿನ ಜ್ಯೋತಿ ಅವರೇ? ಬರ್ತಾರೆ ಸರ್. ಎಷ್ಟು, ಒಂದು 100 ಜನ ಬರ್ತಾರಾ? 100 ಜನ ಬರ್ತಾರೆ. ಅಬ್ಬಾ. ಎಲ್ಲ ಸ್ವಲ್ಪ ಖಾರ ಪುಡಿ ಹಾಕ್ಬೇಕು. ಖಾರದ ಪುಡಿ ನಿಮ್ಮ ಮನೆ ಖಾರದ ಪುಡಿನಾ? ನಮ್ಮ ಮನೆಯದು ಖಾರ. ಅದೇನು ಸ್ಪೆಷಲ್ ನಿಮ್ಮ ಮನೆ ತೋರಿಸಿ ಬಿಡಿ ಒಂದು ನಿಮಿಷ. ಇದಾಗಿದೆ, ಹಾಕಿ ಸರ್. ನಿಮ್ಮ ಖಾರದ ಪುಡಿ ಎಲ್ಲ ತಾಕತ್ತಿರಲ್ಲ ಸರ್, ನಮ್ಮ ಖಾರದ ಪುಡಿನೇ ಬೇಕು. ನಮ್ಮ ಅನ್ನಪೂರ್ಣ ಮೆಸ್ದೇ ಖಾರದ ಪುಡಿ ಬೇಕು ಅಂತ ಸರ್. ಧನಿಯಾ ಪುಡಿ. ಓ, ಅದು ನೋಡಿ ಕಲರ್ ಹೆಂಗಿದೆ. ಏನೇನು ಹಾಕಿದ್ರಿ ಧನಿಯಾ ಪುಡಿಗೆ? ಅರ್ಶಿನಕ್ಕೊಮ್ಮೆ ಧನಿಯಾ ಅಷ್ಟೇ. ಓಕೆ. ಮಟನ್ ಫ್ರೈಯಾ? ಹಾಂ, ಮಟನ್ ಫ್ರೈ ಸರ್. ಮಟನ್ ಫ್ರೈ ಎಷ್ಟು ಒಂದು ಪ್ಲೇಟ್ ಮಟನ್ ಫ್ರೈ ನಿಮಗೆ? 90 ರೂಪಾಯಿ ಸರ್. ಸರ್ ನೀರು ಹಾಕ್ಬೇಕು. ಹಾಕಿ ಮೇಡಮ್, ಹಾಕಿ 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 ಹಾಕಿ. ಕುಕ್ಕರ್ ಬೇಕಾ? ಕುಕ್ಕರಲ್ಲಿ ಹಾಕ್ಬೇಕು. ಅಂದರೆ ಫಸ್ಟ್ ಚೆನ್ನಾಗಿ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಉಪ್ಪು, ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಆದ ನಂತರ ಕುಕ್ಕರ್ಲಿ ಕೂಗಿಸ್ಕೋಬೇಕಾ? ತಿರ್ಗಾ ಇದಕ್ಕೆ ಹಾಕೊಳ್ತೀರಾ ನೀವು? ಬಿಡಿ. ಎಷ್ಟು ವಿಜಲ್ ಕೂಗ್ಬೇಕಿದು? ಒಂದು 3 ವಿಜಿಲ್ ಬೇಕು ಸರ್. 3 ವಿಜಲ್ ಬೇಕಾ? 3 ವಿಜಲ್ ಕೂಗಾಗಿದೆ. ಆಗಿದೆಯಾ? ಆಗಿದೆ ಸರ್. ಏನು ಮಾಡೋಣ ನೆಕ್ಸ್ಟ್ ಇದನ್ನ? ಫ್ರೈ ಮಾಡ್ಕೊಂಡಣ. ಸ್ವಲ್ಪ ಸಾಸಿವೆ ಹಾಕ್ಬೇಕು ಸರ್. ಸ್ವಲ್ಪ ಸಾಸಿವೆನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು. ಎಣ್ಣೆ ಕಾದ ನಂತರ ಸಾಸಿವೆನ ಹಾಕಿದ್ದಾರೆ. ಎಸ್ ಮೇಡಮ್, ನೆಕ್ಸ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಮೇಡಮ್. ಓಕೆ, ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಓಕೆ.
ಓಕೆ ನೆಕ್ಸ್ಟ್ ಅದು ಇದಾಗಬೇಕು ತರಲಿರೋದು ಹಾಕ್ತೀರಾ ಎಷ್ಟು ಮೇಡಮ್ ಹಾಕಿ ತೆಗಿ. ಹಾಕಾಯ್ತಾ? ಇನ್ನೇನು ಹಾಕ್ಬೇಕು ಇದಕ್ಕೆ? ಸ್ವಲ್ಪ ಗರಂ ಮಸಾಲ ನೋಡಿ ಗರಂ ಮಸಾಲ ಅದೇ ಬಿಡಿದೇನೆ. ಈಗಲೇ ಬೇಡ ಸ್ವಲ್ಪ ಇನ್ನೇನಾದ್ರು ಹಾಕಿ Dry ಆಗಿ. ಇಷ್ಟೇನಾ ನೀವು ಹಾಕೋದು? ಅಷ್ಟೇ ಇನ್ನೇನು ಹಾಕಲ್ಲ. ಕಥೆನೇ ಇಲ್ಲ. ನೋ ರುಬ್ಬಿಂಗು ನೋ ಕುಟ್ಟಿಂಗು. ಏನು ಮಸಾಲೆನೇ ಹಾಕಲ್ಲ ಅದಕ್ಕೂ. ಆದ್ರೂ ಫ್ರೈ ಇದು ಫ್ರೈ ನೋಡಿದ್ರ ಮೆಸ್ಸಲ್ಲಿ ಹೆಂಗ್ ಮಾಡ್ತಾರೆ ತುಂಬ ಟೇಸ್ಟ್ ಇರುತ್ತೆ. ಹಂಗಂತೀರಾ? ಹೌದು. ಓಕೆ. ತೆಲುಗು ಅವರು ಮಟನ್ ಚಿಕನ್ ಚೆನ್ನಾಗಿ ಮಾಡ್ತಾರೆ, ತಿಂದು ನೋಡಿರೋರ್ಗೆ ಗೊತ್ತಿರುತ್ತೆ. ಓಕೆ. ಬೆಂಗಳೂರಿನ ಚಿಕ್ಕಲ್ಸಂದ್ರ ಅಭಯನಹಳ್ಳಿ ಸ್ಟುಡಿಯೋ ಇದೆ, ಅಲ್ಲಿ ಚಿಕ್ಕಲ್ಸಂದ್ರ ಅಂತ ಸಿಗುತ್ತೆ. ಚಿಕ್ಕಲ್ಸಂದ್ರದ ಪಕ್ಕ ಹೋದ್ರೆ ಅಲ್ಲಿ ಯಾರಿಗೆ ಕೇಳಿದ್ರು ಅಭಯನಹಳ್ಳಿ ಸ್ಟುಡಿಯೋ ಗೊತ್ತಾಗುತ್ತೆ. ಅಭಯನಹಳ್ಳಿ ಸ್ಟುಡಿಯೋ ಪಕ್ಕಕ್ಕೆ ಬಂದ್ರೆ ನಮ್ಮ ಅನ್ನಪೂರ್ಣೇಶ್ವರಿ ಮೆಸ್ ಇದೆ. ಒಳ್ಳೆ ಮಟನ್ ಫ್ರೈ, ಜಾಸ್ತಿ ಅದು ನೀರಾಗಿರೋದ್ರಿಂದ ಚೆನ್ನಾಗಿ ಆ ಮಸಾಲ ಕಡಿಮೆ ಆಗಬೇಕು, ಗಟ್ಟಿಯಾಗಿ ನಿಂತ್ಕೋಬೇಕದಲ್ವಾ? ಹೌದೌದು. ಕುಡಿ ಕುಡಿ. ಇದ್ರ ಜೊತೆಗೆ ಏನು ಚೆನ್ನಾಗಿರುತ್ತೆ ಜ್ಯೋತಿ? ಮುದ್ದೆ ಚೆನ್ನಾಗಿರುತ್ತೆ. ಮುದ್ದೆ ಗ್ರೇವಿ ಮಾಡ್ತೀರಾ ಟೈಪ್. ನೀವು? ಹಾಂ ಮುದ್ದೆನೇ ಮಾಡ್ತೀವಿ ಸರ್. ಓಹೋ ವೆರಿ ಗುಡ್. ಈ ಗ್ರೇವಿ ಟೈಪಲ್ಲಿ ಮುದ್ದೆನೇ ನೀವು ಮಾಡ್ಕೊಂಡು ಹೋಟೆಲ್ ಏನು ತಂದಿದ್ದೀರಿ ನಮ್ಮ ತಿನ್ನಕ್ಕೆ? ಬರೀ ಕೇಳ್ಕೊಂಡಿದ್ದೀರಾ? ಹಂಗೆ ಬಂದು ಏಯ್ ಒಳ್ಳೆ ಕಥೆ ಆಯ್ತು. ಸ್ವಲ್ಪ ಎಸ್ ಮೇಡಮ್ ಹಾಕಿ. ಸ್ವಲ್ಪ ಗರಂ ಮಸಾಲ. ಸಾಕಷ್ಟೇ. ಎಸ್ ಗಟ್ಟಿ ಆಯ್ತಲ್ಲ? ಎಸ್ ಸಾಕು. ಓಕೆ. ಒಳ್ಳೆ ಒಂದು ಮಟನ್ ಫ್ರೈ ತಯಾರಾಗಿದೆ. ಅನ್ನಪೂರ್ಣೇಶ್ವರಿ ಮೆಸ್. ಅನ್ನಪೂರ್ಣ ಮೆಸ್ಸಾ ಪೂರ್ಣೇಶ್ವರಿನ? ಅನ್ನಪೂರ್ಣ ಮೆಸ್. ಅನ್ನಪೂರ್ಣ ಮೆಸ್ ಚಿಕ್ಕಲ್ಸಂದ್ರ ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆ ಒಂದು ಅಡಿಗೆನ ಮಾಡಿ ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ಸಿನಿಮಾ ನಟರಿಗೆ ಅಡಿಗೆನ ಮಾಡಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದು ಅಡಿಗೆನ ಮಾಡಿದ್ದಾರೆ. ಎಸ್ ವೆರಿ ಗುಡ್. ಒಂದು ಪ್ಲೇಟ್ ಅಷ್ಟೇನಾ? ಒಂದು ಪ್ಲೇಟ್ ಇಲ್ಲ ಸರ್. 2 ಪ್ಲೇಟು 3 ಪ್ಲೇಟ್ ಇದೆಯಾ ಅದು? ಇಲ್ಲ ಇಲ್ಲ, ಎಷ್ಟಿದೆ ಇದು? ಒಂದು ಫುಲ್ಲೇ ಕೊಡ್ತೀವಿ ಸರ್. ಫುಲ್ಲೇ 180. ಫುಲ್ಲೇ 180. ಹಂಗಂದ್ರೆ ಫುಲ್ಲೇ ಬಿಡಿ. ಓಕೆ. ಮೆಸ್ಸಲ್ಲಿ ಡಿಸೈನ್ ಮಾಡ್ಕೊಡ್ತೀರಾ ನೀವು? ಇಲ್ಲ ಸರ್, ನಿಮ್ಗೋಸ್ಕರ ಮಾಡಿದ್ವಿ ಇಲ್ಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅನ್ನಪೂರ್ಣ ಮೆಸ್ಸಿಂದ ಜ್ಯೋತಿ ಅವರು ಬಂದಿದ್ದಾರೆ. ಒಳ್ಳೆ ಅದ್ಭುತವಾಗಿರುವಂತಹ ಒಂದು ಮಟನ್ ಫ್ರೈ ಅನ್ನ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ನಿಮ್ಗೆ ಹೇಳ್ತೀವಿ, ಇಲ್ಲಾಂದ್ರೆ ನಾವು ಇಬ್ಬರೇ ಖಾಲಿ ಮಾಡ್ತೀವಿ. ಬನ್ನಿ ಮೇಡಮ್ ಕೂತ್ಕೊಳ್ಳಿ. ಯಾರು ಕರ್ಕೊಂಡ್ ಬಂದಿದ್ದೀರಾ ಜೊತೆಗೆ? ಬಾಡಿಗಾರ್ಡು ನಾರಾಯಣ ಸ್ವಾಮಿ ಇಲ್ಲೋದ್ರು ನಿಮ್ಮ ಯಜಮಾನ್ರು? ಬಂದಿಲ್ಲ ಸರ್, ಮನೆಗೆ ಹೋಟ್ಲಲ್ಲಿದ್ದಾರೆ. ಓ, ಅವರು ಹೋಟ್ಲು ಕಾವಲ್ಕವ್ರು. ಓಕೆ. ಯಾರ ಜೊತೆ ಬಂದಿದ್ದೀರಾ ನೀವು? ನಮ್ಮ ಮಗಳು ಬಂದಿದ್ದಾರೆ, ಅಕ್ಕನ ಮಗಳು. ಏನ್ ಮಕ್ಳ ಹೆಸರು? ಪವಿತ್ರ. ಪವಿತ್ರ ಬನ್ರಿ ಇಲ್ಲಿ. ಜ್ಯೋತಿ ಅವ್ರ ಅಕ್ಕನ ಮಗಳು, ನಿಮ್ಮ ಅಕ್ಕನ ಮಗಳ? ಅಕ್ಕನ ಮಗಳು. ಕೂತ್ಕೊಳ್ರಿ. ಮದುವೆ ಆಗಿದೆಯಾ? ಎಷ್ಟು ಜನ ಮಕ್ಕಳು? ಇಬ್ರು. ನೀವು ತೆಲುಗು ಅಲ್ಲ? ತೆಲುಗು ಅಲ್ಲ. ಕೂತ್ಕೊಳ್ಳಿ. ಅಷ್ಟೇ ಬರೋದು ನಮಗೆ, ಮುಂದಕ್ಕೆ ಬರೋದು. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಮಟನ್ ಫ್ರೈ ಅನ್ನ ಮಾಡಿದ್ದಾರೆ. ನಮ್ಮ ಅನ್ನಪೂರ್ಣ ಮೆಸ್ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಸರ್. ಒಂದ್ಸರಿ ತಿನ್ ನೋಡಿ ಮಜಾ ಹೆಂಗಿರುತ್ತೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಮೂರ್ತಿ ತಗೊಂಬರ ಇಲ್ಲಿ. ಇಡೋ ಒಂದು ಪ್ಲೇಟ್ನ. ನೋಡೇ ಬಣ್ಣ ಹೆಂಗ್ ಮಾಡಿದ್ದಾರೆ ಅಂತ. ಇದ್ರ ಜೊತೆಗೆ ಏನ್ ಚೆನ್ನಾಗಿರುತ್ತೆ ಕಾಂಬಿನೇಷನ್? ಮುದ್ದೆ ಚೆನ್ನಾಗಿರುತ್ತೆ ಸರ್. ಇದ್ರ ಜೊತೆಗ ಮುದ್ದೆಗೆ ಬೇರೆ ಗ್ರೇವಿ ಕೊಡ್ತೀರಾ ನೀವು? ಇದರಲ್ಲಿ ಗ್ರೇವಿ ಟೈಪು ಮಾಡ್ತೀವಿ, ಡ್ರೈ ಟೈಪು ಮಾಡ್ತೀವಿ. Okay. ರಸಂ ಹಾಕೊಂಡು ತಿನ್ಬೋದು, ಅನ್ನ ಹಾಕೊಂಡು ಓಕೆ. ಸೈಡ್ ಇಟ್ಕೊಂಡು. ಅನ್ನ ರಸಂಗೆ ಪಕ್ಕದಲ್ಲಿ 2 ಪೀಸು. ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಹೌದಾ? ಹೌದು, ನಿಮ್ಮ ಊಟ ಫೇಮಸ್ ಇದು? ಫೇಮಸ್ಸು. ಮಟನ್ನು, ಚಿಕನ್ನು, ಬೋಟಿ ಫ್ರೈ ಎಲ್ಲ ಫೇಮಸ್. ಚೆನ್ನಾಗಿದೆ, ಚೆನ್ನಾಗಿದೆ ಸರ್. ಫಸ್ಟ್ ಕ್ಲಾಸ್ ಆಗಿದೆ, ಖುಷಿ ಆಯ್ತು. ಈಗ ನಿಮ್ಮ ಹೋಟ್ಲಿಗೆ ಬರಬೇಕು ಅಂದ್ರೆ ಯಾರಿಗೆ ಫೋನ್ ಮಾಡಬೇಕು? ನನ್ನ ನಂಬರೇ ಸರ್, ಫೋನ್ ನಂಬರ್ ಹೇಳಿ. ನಿಮ್ಮ ನಂಬರ್ ಹೇಳಿ. 8892 8892 8656 8656 32. ಈ ನಂಬರ್ ಫೋನ್ ಮಾಡಿದ್ರೆ ಈ ಕಡೆ ಉತ್ರಳ್ಳಿ, ಚಿಕ್ಕಲ್ಸಂದ್ರ ಈ ಕಡೆಗೆಲ್ಲ ಬರ್ತಾ ಇದ್ರೆ ಒಂದೊಳ್ಳೆ ಮೆಸ್ಸೂಟ ಬೇಕು ಅನ್ಕೊಂಡಿದ್ರೆ, ಒಳ್ಳೆ ಮಟನ್ ಫ್ರೈ ಹಿಂಗಿರ್ಬೇಕು ಅನ್ಕೊಂಡಿದ್ರೆ ಆ ನಂಬರ್ ಫೋನ್ ಮಾಡಿ. ತುಂಬ ರುಚಿಯಾಗಿ ಮಾಡಿದ್ದಾರೆ, ತಿಂದವ್ರಿಗೆ ಗೊತ್ತಿರುತ್ತೆ ಅಷ್ಟೇನೆ. ತುಂಬ ಜನಕ್ಕೆ ಒಂದು ಕೆಟ್ಟ ಭ್ರಮೆ, ಜಾಸ್ತಿ ಹಾಕಬೇಕು, ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕಬೇಕು, ಜಾಸ್ತಿ ಬೆಣ್ಣೆ ಹಾಕಬೇಕು ಅಂತ. ಅವೆಲ್ಲ ಏನಿಲ್ಲ, ಮಾಡೋ ಕಲೆ, ಕೈ ರುಚಿ ಇದು ತಿಂದರೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಮೇಡಮ್, ಭಾಳ ಖುಷಿ ಆಯಿತು ಬಂದಿದ್ದಕ್ಕೆ. ಥ್ಯಾಂಕ್ ಯು ರೀ ಅಕ್ಕನ ಮಗಳೇ. ಬಾಯ್. ಸಿಗೋಣ ಮತ್ತೆ, ಇನ್ನೊಂದ್ಸರಿ ಕರ್ಸ್ಕೊಡ್ತೀನಿ, ಇನ್ನೊಂದಿಗೆ ಮಾಡ್ಬಿಟ್ಟೋಗಿ. ಓಕೆ ಸರ್. ಥ್ಯಾಂಕ್ ಯು ಮೇಡಮ್. ಬಾಯಿ ಚಪ್ಪರ್ಸ್ಕೊಂಡು ತಿನ್ಬೇಕು ಅಂತಾರಲ್ಲ, ಅದೇ ಇದು.
ತಿಂದವ್ರಿಗೆ ಗೊತ್ತಿರುತ್ತೆ ಎಷ್ಟು ಚಪ್ಪರಿಸ್ಕೊಂಡು ತಿನ್ನಬೇಕು ಅಂತ. ಒಂದೊಂದು ಪೀಸ್ ತಿಂದ್ರೂ ಪಕ್ಕದಲ್ಲಿ ಒಳ್ಳೆ ಅನ್ನ ರಸಮು 2 ಪೀಸ್ ಇದ್ರೆ ಸಾಕು, 3ರಷ್ಟು ಅನ್ನ ತಿನ್ಕೋಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗಲೇ ಮಟನ್ ತರಿಸಿ ಕುಕ್ಕರ್ಗೆ ಹಾಕಿ ರೆಡಿ ಮಾಡ್ಕೊಳ್ಳಿ, ಮಟನ್ ತಿನ್ಕೊಳ್ಳಿ, ಅದ್ಭುತವಾಗಿ ಅಡುಗೆ ಮಾಡಿ. ಮಟನ್ ಫ್ರೈ ಮಾಡುವ ವಿಧಾನ: ಕುಕ್ಕರ್ಗೆ ಎಣ್ಣೆ ಕಾದ ನಂತರ ಮಟನ್, ಅರಿಶಿನ, ಉಪ್ಪು ಹಾಕಿ ಫ್ರೈ ಮಾಡಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ನೀರು ಹಾಕಿ ಎಲ್ಲವನ್ನು ಕುಕ್ಕರ್ಗೆ ಹಾಕಿ 3 ವಿಸಲ್ ಕೂಗಿಸಿ. ಬಾಣಲೆಗೆ ಎಣ್ಣೆ, ಅದು ಕಾದ ನಂತರ ಸಾಸಿವೆ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಯಿಸಿಕೊಂಡ ಮಟನ್ ಬೇಯಿಸಿದ ನೀರು ಹಾಕಿ ಕುದಿಸಿ, ನೀರು ಇಂಗುತ್ತಾ ಬಂದಾಗ ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಟನ್ ಫ್ರೈ ನಿಮ್ಮನೆಯಲ್ಲೂ. ನಮ್ಮ ಕೈ ರುಚಿನ ಒಂದ್ಸರಿ ನೋಡಿ ಅಂತ ಬರ್ತಾ ಇದ್ದಾರೆ. ಮೇಡಮ್ ಬನ್ನಿಲಿ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಉಷಾ ಭಂಡಾರಿ. ಉಷಾ ಭಂಡಾರಿ ಅವರು. ಬನ್ನಿ. ಭಂಡಾರಿ ಅವ್ರು ಏನ್ ಮಾಡ್ತಾರೆ ಉಷಾ ಅವರೇ? ನಾನು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ದೆ 18 ವರ್ಷ. ಅಬ್ಬಬ್ಬಾ. ಇವಾಗ CRP ಆಗಿದೆ, ಇನ್ಸ್ಪೆಕ್ಟರ್ ಆಗಿ ಸ್ಕೂಲ್ ವಿಸಿಟ್ ಮಾಡೋದು ಇವಾಗ. ಹೌದೇನು? ಹೌದು ಸರ್. ಹೈಸ್ಕೂಲ್ಗ ಮಿಡ್ಲ್ ಸ್ಕೂಲ್ಗ? ಮಿಡ್ಲ್ ಸ್ಕೂಲ್ಗೆ 1 to 7th ಮತ್ತೆ ಹೈಸ್ಕೂಲ್ಗೂ ಹೋಗ್ತೀವಿ, ವಿಸಿಟ್ ಮಾಡಬಹುದು. ಓಕೆ, ಸ್ಕೂಲ್ ಟೀಚರ್ ಆಗಿ ಇವಾಗ ಡಿಪಾರ್ಟ್ಮೆಂಟ್ ಅಲ್ಲೇ ಸೇರ್ಕೊಂಡಿದ್ದೀರಾ? CRP ಆಗಿದೆ. CRP ಅಂದ್ರೆ ಏನು? ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತ. ಓಕೆ. ಸ್ಕೂಲ್ ಎಲ್ಲ ಇನ್ ಟೈಮ್ ಟೀಚರ್ಸ್ ಹೋಗ್ತಾರ, ಮಕ್ಕಳ ಕಲಿಕೆ ಹೇಗಿದೆ, ವೆರಿ ಗುಡ್. ಎಲ್ಲ ಪ್ರೈವೇಟ್ ಸ್ಕೂಲು ಪಾಠ ಬೋರ್ಡ್ ಮೇಲೆ ಬಂದ್ಬಿಟ್ಟು ನಿದ್ದೆಗಿದೆ ಮಾಡ್ತಾ ಇರ್ತಾರೆ, ಇವೆಲ್ಲ ನೋಡಕ್ ಹೋಗ್ತಿರಲ್ಲ? ಇನ್ ಟೈಮ್ ಬರ್ತಾರ ಅಂತ. ಅವ್ರ ಹಳೇದಾಯ್ತು, ಇವಾಗ ಹಂಗೆಲ್ಲ ಏನು ಇರ್ಲಿಕ್ಕಿಲ್ಲ. ಇಲ್ಲ, ಮಾಡ್ತಾರೆ ಸರ್ ಎಲ್ಲರೂ. ಮಾಡ್ತಾರಾ? ಟೀಚರ್ಸ್ ಇನ್ ಟೈಮ್ ಹೋಗ್ತಾರೆ, ಕೆಲಸ ಮಾಡ್ತಾರೆ. ಕೆಲಸ ಮಾಡ್ತಾರಾ? ಕೆಲ್ಸ ಮಾಡ್ತಾರೆ ಸರ್. ಅದೆಲ್ಲ ನಾನು ನಿದ್ದೆಗಿದೆ ಮಾಡ್ತಾರೆ. ಇಲ್ಲ ಇಲ್ಲ, ಖಂಡಿತ ಇಲ್ಲ, ಕೆಲಸ ಮಾಡ್ತಾರೆ. ಯಾಕಂದ್ರೆ ಅಷ್ಟೊಂದೆಲ್ಲ ಮೊದಲಿದ್ದಾಗೆಲ್ಲ. ಗೌರ್ಮೆಂಟ್ ಸ್ಕೂಲ್ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಎಲ್ಲಿ ಮೇಡಮ್ ನಿಮ್ಮ ಮನೆ? ನಾನು ಬಸವೇಶ್ವರ ನಗರದಲ್ಲಿ ಇರೋದು, ಆದ್ರೆ ನಾವು ನೇಟಿವ್ ನಾರ್ತ್ ಕೆನರಾ, ಸಿರ್ಸಿಯವರ? ಯಜಮಾನ್ ಹೊನ್ನಾವರ. ಸಿರ್ಸಿಯವರ? ಎಷ್ಟು ಜನ ಮಕ್ಕಳು? ನನಗೆ 2 ಹೆಣ್ಮಕ್ಳು ಸರ್. ಓಹೋ, ಏನ್ ಮಾಡ್ತಾರೆ ಇಬ್ರು? ದೊಡ್ಡವಳು MSc ಮಾಡ್ತಾಳೆ, ಮ್ಯಾರೇಜ್ ಆಯ್ತು. ಓಕೆ. ಆದ್ರೂ ಓದ್ತಾ ಇದ್ದಾಳೆ. ಓದ್ಲಿ ಬಿಡಿ. ಚಿಕ್ಕವಳು ಇನ್ಫೋಸಿಸ್ಗೆ ಹೋಗ್ತಾಳೆ. ಮದುವೆ ಆಗಿಲ್ಲ ಇನ್ನ? ಚಿಕ್ಕವಳಿಗಾಗಿಲ್ಲ. ಓಕೆ, ಶುರು ಮಾಡೋಣ. ಏನ್ ಮಾಡ್ತಿದ್ರಿ ನೀವು ಇವತ್ತು? ಫಿಶ್ ಕಲ್ಕ ಅಂತ. ಕಲ್ಕ ಅಂದ್ರೆ? ಕಲ್ಕ ಅಂದ್ರೆ ನಮ್ ಕಡೆ ನಾರ್ತ್ ಕೆನರಾ ಸೈಡ್ ಅದು ಫೇಮಸ್ ಸರ್. ಕಲ್ಕ? ಚಿಕನ್ ಸುಕ್ಕ ಎಲ್ಲ ಮಾಡ್ತಿರಲ್ಲ, ಆ ತರ ಗಟ್ಟಿಯಾಗಿ ಬರುತ್ತೆ, ಗ್ರೇವಿ ಬರಲ್ಲ. ಇದು ಫಿಶ್ ಕಲ್ಕ? ಕಲ್ಕ ಸಿರ್ಸಿ ಅದ್ಭುತವಾದಂತ ಅಡಿಗೆ ಮಾಡಕ್ಕೋಸ್ಕರ ಭಂಡಾರಿ ಶ್ರೀಮತಿ ಭಂಡಾರಿ. ಏನ್ ಭಂಡಾರಿ ನೀವು? ಉಷಾ ಭಂಡಾರಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಾಡಕ್ಕೆ ಏನೇನ್ ತಂದಿದ್ದಾರೆ ಉಷಾ? ಫಿಶ್ ಕಲ್ಕ ಬೇಕಾಗುವ ಸಾಮಗ್ರಿಗಳು: ಬಾಂಗ್ಡೆ ಮೀನು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಬ್ಯಾಡಿಗೆ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಧನಿಯಾ, ಗರಂ ಮಸಾಲ, ಅರಿಶಿನ, ಹುಣಸೆ ಹಣ್ಣು, ಉಪ್ಪು. ಶುರು ಮಾಡೋಣ ಮೇಡಮ್. ಮಾಡೋಣ ಏನ್ ಸರ್. ಕೊಡ್ಲಿ ಫಸ್ಟ್ ನಿಮ್ಗೆ? ನಮಗೆ ಫಸ್ಟ್ ಇದು ಫಿಶ್ಗೆ ಉಪ್ಪು ಅರಿಶಿನ ಹಾಕಿ ಕಲಸಿಟ್ಕೋಬೇಕು. ಒಂದು ಬೇರೆ ಬೌಲ್ ಕೊಡ್ಲಾ ನಿಮ್ಗೆ? ಬೇರೆ ಬೌಲ್ ಕೊಡಿ ಸರ್, ದೊಡ್ಡದು. ಆಮೇಲೆ ಮಿಕ್ಸಿ ಬೇಕು. ತೊಳಿ ಮೇಡಮ್. ಸಾಕಾ? ಇನ್ನೂ ದೊಡ್ಡ ಕೊಡ್ಲಾ? ಸಾಕು ಸರ್, ಸಾಕು ಸರ್. ಇದು ಕೊಡಂಗಿರಿ, ಇದು ಕೊಡಿ. ಸಾಕು. ಎಸ್. ಮೊದಲು ಮೀನನ್ನ ವಾಶ್ ಮಾಡ್ಕೊಂಡಿದ್ದಕ್ಕೆ ಅರಿಶಿನ ಉಪ್ಪು ಹಾಕಿ ಕಲಸಿಡ್ಬೇಕು. ಕಲಸ್ಕೊಳ್ಳಿ. ಉಪ್ಪನ್ನ ಕೈಯಲ್ಲಿ ಹಾಕ್ಬೋದು ಸರ್? ಖಂಡಿತವಾಗ್ಲೂ ಅಷ್ಟೇ ಹಾಕೊಳ್ಳಿ ಮೇಡಮ್. ಮನೇಲಿ ಹೆಂಗೆ ಹಾಕ್ತೀರ ಹಂಗೆ ಹಾಕಿ ಮೇಡಮ್. ಕೈಯಲ್ಲಿ ಹಾಕಿದ್ರೆ ನಮಗೆ ಹದ ಸಿಗುತ್ತೆ. ಹೌದೌದು. ಅರಿಶಿನ ಪುಡಿ ಬೇಕು. ಇಲ್ಲಿದೆ ನೋಡಿ, ಸ್ಪೂನ್ ಇದೆ, ಹಾಕೊಡಿ. ನೆಕ್ಸ್ಟ್ ಸರ್ ಮಿಕ್ಸಿಗೆ ಹಾಕೊಳ್ಳಿ ಮೇಡಮ್. ತೊಳಿ. ಏನು ಹಾಕ್ತೀರಾ ಮಿಕ್ಸಿಗೆ? 2 ಸ್ಪೂನ್ ತೆಂಗಿನ ತುರಿ, ಸ್ವಲ್ಪ. ಈ ಫಿಶ್ ಏನಪ್ಪಾ ಅಂದ್ರೆ ಉಪ್ಪು ಹುಳಿ ಖಾರನೇ ಇರಬೇಕು ಇದಕ್ಕೆ ಮೇನು. ಓಕೆ. ಅದಕ್ಕೆ ತೆಂಗಿನ ತುರಿ ಸ್ವಲ್ಪನೇ ಹಾಕೋದು. ಆಯ್ತು. ಆಮೇಲೆ ಧನಿಯಾ ಸ್ವಲ್ಪ. ಧನಿಯಾ ಸ್ವಲ್ಪ ಜಾಸ್ತಿನೇ ಬೇಕು ಸರ್. ಬೇಕಾ? ಜಾಸ್ತಿನೇ ಬೇಕಾ? ಜಾಸ್ತಿನೇ ಬೇಕು. ಓಕೆ. 1 ಸ್ಪೂನು, 2 ಸ್ಪೂನು. ಯಾವ ಮೀನಲ್ಲಿ ಬೇಕಾದ್ರೆ ಮಾಡ್ಕೋಬೋದು ಉಷಾ ಅವ್ರು ಇದನ್ನ? ಬೂತಯ್ಯ ಮತ್ತು ಬಂಗಡೆ, ಇದೆರಡರಲ್ಲಿ ಬರುತ್ತೆ. ಓಕೆ ಓಕೆ. ಇದಕ್ಕೂ ಕೂಡ ರುಬ್ಬೋದಕ್ಕೂ 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ. ನೀವು ಏನ್ ಮಾಡ್ತಾರೆ? ಬಿಸ್ನೆಸ್ ಸರ್ ಅವ್ರ ಬಿಸ್ನೆಸ್. ನೆಕ್ಸ್ಟ್ 2 ಹಸಿಮೆಣಸಿನ್ಕಾಯಿ ಹಾಕಿ. 2 ಸಾಕು. ಇನ್ನು ಎಷ್ಟು ವರ್ಷ ಸರ್ವಿಸ್ ನಿಮಗೆ? ನನಗಿನ್ನೂ 10 ವರ್ಷ ಇದೆ ಸರ್. ಓ ವೆರಿ ಗುಡ್. ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ಜಾಸ್ತಿ ಬೇಕು ಇದಕ್ಕೆ. ಹಾಕಿ ಮೇಡಮ್. ಒಂದು 15 ಬ್ಯಾಡಗೆ ಮೆಣಸಿನ್ಕಾಯಿ ಬೇಕಾಗುತ್ತೆ. ವೆರಿ ಗುಡ್. ಫ್ರೀ ಟೈಮ್ ಸಿಗುತ್ತಾ? ಸಂಡೇ ಏನು ಮಾಡ್ತೀರಾ ಫ್ರೀ ಟೈಮ್ ಸಿಕ್ಕಿದಾಗ? ನಿಮ್ಮದು ಪ್ರೋಗ್ರಾಮ್ ನೋಡ್ತೀವಿ ಸರ್. ಇವಾಗ ಹುಣಸೆಹಣ್ಣು ಹಾಕಬೇಕು ಸರ್. ಹುಣಸೆಹಣ್ಣು ಜಾಸ್ತಿ ಇಲ್ಲ, ಅದು ಹಾಕೋದೇ ಹಾಗೆ. ಇದು ಸ್ವಲ್ಪ ನೈಸ್ ಆದ್ಮೇಲೆ ಹಾಕಬೇಕು. ಓಕೆ ಮೇಡಮ್. ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಬೇಕು. ಹಾಕಿ ಮೇಡಮ್. ಉಪ್ಪು ಹುಳಿ ಖಾರ ಏನೇನು ಜಾಸ್ತಿ ಹಾಕ್ತೀರಾ, ಜಾಸ್ತಿ ಬೇಕು ಅಂತ ಹಾಕಿ ಮೇಡಮ್. ಆಮೇಲೆ ಭಂಡಾರಿಯವರಿಗೆ ಕಳಿಸ್ತೀವಿ ಒಂದು ಪ್ಯಾಕ್ನಲ್ಲಿ. ಸಾರ್ ಹಿಂಗೆ ಮಾಡ್ಬಿಟ್ಟು ಅವ್ರು ನೋಡಿ ಸರ್ ಅಂತ. ಅದು ತಪ್ಪು ಮಾಡಿದ್ದಲ್ವಾ, ಹಾಗೆ ಮಾಡುವ ಪದ್ಧತಿ ಅಲ್ಲ ಅಂತ ಅವ್ರು ಚೇಂಜ್ ಮಾಡ್ತಾರೆ. ಆಮೇಲೆ ನೆನೆಸಿಟ್ಟಂತ ಹುಣಸೆಹಣ್ಣು, ನೀರಲ್ಲಿ ನೆನೆಸಿಟ್ಟತಕ್ಕಂಥ ಹುಣಸೆಹಣ್ಣನ್ನು ಹಾಕೊಂಡಿದ್ದಾರೆ ಉಷಾ ಅವರು. ಆಮೇಲೆ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ. ಓಕೆ.
ನೈಸಾಗಿ ರುಬ್ಬೇಕಲ್ಲ ಇದು? ತುಂಬಾ ನೈಸ್ ಬೇಕಿಲ್ಲ ಸರ್, ಸ್ವಲ್ಪ ತರಿನೇ ಸುಕ್ಕ ಥರ. ಹೌದಾ? ಸ್ವಲ್ಪ ತರಿನೇ ಇರಬೇಕು. Okay, ಇವಾಗ ಈರುಳ್ಳಿ ಈರುಳ್ಳಿ ಅರ್ಧ ಸ್ವಲ್ಪ? ಈರುಳ್ಳಿ ಸ್ವಲ್ಪ, ಹ್ಮ್. ಒಂದು 5 ಎಸಳಷ್ಟು ಬೆಳ್ಳುಳ್ಳಿ, ಓಕೆ. ಇದು ಒಂದು ಬೆಳ್ಳುಳ್ಳಿ ಹಾಕಿದ್ದಾರೆ, 2 ಪೀಸ್ ಶುಂಠಿ ಹಾಕಿದ್ದಾರೆ, ಶುಂಠಿ. ಈರುಳ್ಳಿನ ಹಾಕಿದ್ದಾರೆ. ಭಂಡಾರಿ ಅವ್ರಿಗೆ ನೀವು ಮಾಡೋದೇನು ಇಷ್ಟ? ನಮ್ಮನೆಯವ್ರಿಗೆ ಇದೇ ಇಷ್ಟ ಸರ್. ವಾರದಲ್ಲಿ 3 ದಿವಸ ಫಿಶ್ ಕರಿ, ಫಿಶ್ ಫ್ರೈ, ಫಿಶ್ ಕಲ್ಕ. ಕಲ್ಕ, ಇದು ಕಲ್ಕ? ಇದು ಕಲ್ಕ. ಓಕೆ. ಊರ್ ಕಡೆ ಎಲ್ಲ 3 ಐಟಮ್ಸ್ ಇರುತ್ತೆ ಊಟ ಮಾಡುವಾಗ. ನಮ್ ಕಡೆ ಹೌದಾ? ನಮ್ ಕಡೆ ಎದುರು ಆ ಕಡೆ ಯಾರು ಸಮುದ್ರ ಅಲ್ವಾ ಸರ್? ಸಿರ್ಸಿಲಿ ಮೀನ್ ಊಟ ಮಾಡೋರೆ ಕರ್ದಿಲ್ಲಪ್ಪ ನಮ್ಗೆ. ಬನ್ನಿ ಸರ್, ಖಂಡಿತ ಅದಕ್ಕೆ ಬನ್ನಿ. ಏನ್ ಮಾಡೋಣ ಅನ್ಕೊಂಡಿದೀನಿ, ವಾರಕ್ಕೊಂದಿನ ಒಬ್ಬರು ಮನೆ ಊಟಕ್ಕೆ ಹೋಗೋಣ ಅನ್ಕೊಂಡಿದ್ದೀನಿ. ಬನ್ನಿ ಸರ್, ಖಂಡಿತ ಬನ್ನಿ. ಓಕೆ ಮೇಡಮ್, ಆಯ್ತಾ? ಸರಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನೈಸ್ ಆಯ್ತು. Okay. ಲಾಸ್ಟ್ಗೆ ಇದು ನಮ್ ಕಡೆ ಜುಮ್ಮನ್ಕಾಯಿ. ಫೇಮಸ್ ಜುಮ್ಮನ್ ಕಾಳು ಜುಮ್ಮನ್ ಕಾಳು. ಆ ಕಪ್ಪುದು ಒಳಗಿರೋ ಸೇರ್ಸ್ ಎಲ್ಲ ಹಾಕಿ ಸೇರಿಸಿ ಹಾಕೋದು. ಇದು ನೈಸ್ ಮಾಡಲ್ಲ, ಸುಮ್ಮನೆ ಸ್ಮೆಲ್ಗೆ 1 ರೌಂಡ್ ಹಾಕೋದಷ್ಟೇ. ಗಮ್ಮಂತ ಇದೆ, ತಿಂತಾರೆ. ಗಮ್ಮಂತ ಇರುತ್ತೆ. ಇದು ಒಂದು 8-10 ಜುಮ್ಮನ್ ಕಾಳು ಹಾಕ್ಬೇಕು ಎಲ್ಲಿ ಸರ್. ಸಿಗುತ್ತೆ ಬೆಂಗಳೂರಲ್ಲಿ? ಇದು ಇಲ್ಲಿ ಏನೋ ಡೌಟು ಸರ್, ನಮ್ಮ ಕಡೆಯಿಂದನೇ ತಂದಿರ್ತೀವಿ, ನಾವು ಮನೇಲಿ ಇಟ್ಕೊಂಡಿರ್ತೀವಿ. ಆಯ್ತು, ತರ್ಸ್ಕೊಳ್ತೀವಿ ಬಿಡಿ ಸಿರ್ಸಿಯಿಂದ ಯಾರ್ದಾರ ಮನೆ. ಅಥವಾ ನಾವು ನಿಮಗೆ ತರಿಸ್ಕೊಡ್ತೀವಿ ಸರ್. ಆಯ್ತು, ಬೇಡ ಮೇಡಮ್, ನೀವು ಟೀಚರ್ ಮೊದಲೇನೇನೆ Last ಟೈಮೇ ಗೆ- ಸಿಗಲ್ಲ ನಿಮಗೆ. ಲಾಸ್ಟ್ 1 ರೌಂಡ್ ಹಾಕೋದು. ಆಯ್ತು ಸರ್, ನೈಸ್ ಆಗಿದೆ. ಇದನ್ನ ರುಬ್ಬಿರೋದನ್ನ ಈ ಫಿಶ್ ಜೊತೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಾಡಿ ಮಾಡಿ ಮಾಡಿ, ಆಮೇಲೆ ಏನು ಮಾಡ್ತೀರಿ? ಮಾಡಿ ಮಾಡಿ ಮಾಡಿ, ಇವಾಗ ಅದಕ್ಕೆ ಹಾಕಿ ಕಲಿಸ್ಬೋದು, ಇಲ್ಲ ಇಲ್ಲಿಗೆ ಹಾಕಿ ಹಾಕಿ ಅದಕ್ಕೆ ಹಾಕಿ. ಸರಿ, ಸ್ವಲ್ಪ ಜಾಸ್ತಿ ಆಯ್ತು. ಜಾಸ್ತಿ ಎಲ್ಲ ಕಡಿಮೆ ಮಾಡ್ಕೊಳ್ಳಿ, ಯಾಕೆ ಫುಲ್ ಹಾಕ್ಬಿಡಿ, ಇಷ್ಟು ಮಿಗಿಸ್ಕೊಳ್ಳಿ. ಸಾಕು ಸರ್, ಇಷ್ಟು ಸಾಕು. ರುಬ್ಬಿದೆಲ್ಲ ಹಾಕ್ಬೇಕು ಅಂತೇನಿಲ್ಲ. ಇದು ಫಿಶ್ ಅಲ್ಲೇ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸರ್, ಇದರಲ್ಲೇ ಬೇಯಿಸೋದು ಅದು. ಓಕೆ. ಇದು ಕಲಸಿ ಸ್ವಲ್ಪ ನಿಧಾನದಲ್ಲಿ ಬಾಯ್ಲ್ ಮಾಡೋದು. ಓಕೆ. 3 ಅಡುಗೆ ಮಾಡ್ತಾರಾ? ಫಿಶ್ ಕಡ್ಕ, ಆಮೇಲೆ ಫಿಶ್ ಫ್ರೈ, ಫಿಶ್ ಸುಕ್ಕ, ಇದು 3 ಫೇಮಸ್ ನಮ್ಮ ಜೊತೆಗೆ ಇರಬೇಕು. ಜೊತೆಗೆ. ಎಣ್ಣೆ ಗಿಣ್ಣೆ ಏನು ಹಾಕಂಗಿಲ್ವಾ? ಏನೂ ಇಲ್ಲ ಸರ್, ಏನು ಬೇಡ. ಅದಕ್ಕೆ ಇದ್ರಲ್ಲಿ ನೋಡಿ, ಎಣ್ಣೆ ಏನು ಬೇಕಿಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಎಣ್ಣೆನೇ ಇಲ್ಲ, ಮೀನಿನ ಸಾರು ರೆಡಿ. ಮೀನಿನ ಸಾರಲ್ಲ ಇದು, ಮೀನಿನ ಕಲ್ಕ. ಕಲ್ಕ ಮರ ಇದೆ. ಹಾ, ಉತ್ತರ ಕನ್ನಡ ಸಿರ್ಸಿ ಕಡೆ ಅಡುಗೆ ಇದು. ಕಾರವಾರ ಜಿಲ್ಲೆಯ ಸಿರ್ಸಿ, ಹೊನ್ನಾವರ್, ಮುರುಡೇಶ್ವರ್ Okay. ಎಲ್ಲ ಈ ಥರ. ಇದು ಸಿರ್ಸಿ ಅಡುಗೆ. ಓಕೆ ಮೇಡಮ್. ಫಸ್ಟ್ ಮಸಾಲೆ ಸ್ವಲ್ಪ ಕೆಳಗಡೆ ಹಾಕ್ಕೊಂಡ್ರೆ, ಮಸಾಲೆ ಸ್ವಲ್ಪ ಕೆಳಗಡೆ ಹಾಕ್ಕೋಬೇಕು, ಮೇಲೆ ಫಿಶ್ ಇಡಬೇಕು. ಓಕೆ. ಸ್ವಲ್ಪ ಉಪ್ಪು ಹುಳಿ ಖಾರ ಮುಂದೆ ಇರಬೇಕು. ಎಸ್ ಮೇಡಮ್. ಮುಚ್ಬೋಣ ಅದನ್ನ? ಮುಚ್ಚಬೇಕು ಸರ್. ಇದು ಮುಚ್ಚಿಬಿಟ್ಟು ಒಂದು 10ರಿಂದ 15 ನಿಮಿಷ ಬಾಯ್ಲ್ ಆಗ್ಬೇಕು ಸರ್. ಹೌದಾ? ಹೌದು 10 ರಿಂದ 15 ನಿಮಿಷಗಳ ಕಾಲ ಮೀನಿನ ಕಲ್ಕ ರೆಡಿ ಆಗ್ಬೇಕಂದ್ರೆ ಕಾಯ್ಬೇಕು. ಯಾಕಂದ್ರೆ ಇಲ್ಲಿ ಎಣ್ಣೆಯ ಪ್ರಯೋಗ ಇಲ್ಲ, ಎಣ್ಣೆನೂ ಇಲ್ಲ, ಬೆಣ್ಣೆನೂ ಇಲ್ಲ. ಇದೇನು ಮಾಡಿದ್ರೆ ಅಂದ್ರೆ ಆ ಮಸಾಲದೊಳಗೆ ಚೆನ್ನಾಗಿ ನೆನೆಸಿಟ್ಟಿನ ಒಲೆ ಮೇಲೆ ಹಾಕಿ ಬೇಯಿಸುವಂಥದ್ದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಬೇರೆ ಹೇಳ್ತಾ ಇದ್ದಾರೆ. ಓಕೆ, ಒಂದು 10 ನಿಮಿಷ ಬೇಯಿಸೋಣ ಮೇಡಮ್ ಇದನ್ನ. ಹೌದು ಸರ್. ಇನ್ನೇನು ಹಾಕೋದಿದೆಯಾ? ಕಾಯಿಗೆ ಎಲ್ಲ ಇಲ್ಲ, ಇಟ್ಕೊಂಡಿದ್ದೀರಾ? ಇದಕ್ಕೆ ಹಾಕಾಯ್ತು ಸರ್. ಫಸ್ಟ್ ಎಲ್ಲ ಹಾಕಿದ್ದು ಇಷ್ಟೇನಾ? ಎಲ್ಲ ಹಾಕ್ಬಿಡ್ಬೇಕು ಅಷ್ಟೇ? ಆಮೇಲೆ ಬಾಯ್ಲ್ ಮಾಡಿ ಬೇಯಿಸ್ಬೇಕು. ಒಂದು 15 ನಿಮಿಷ ಬೇಯಿಸೋಣ. 15 ನಿಮಿಷ ಬೇಯಿಸ್ಬೇಕು. 15 ನಿಮಿಷಗಳ ಕಾಲ ಬೇಯಿಸಿದ್ರೆ ಫಿಶ್ ಕಲ್ಕ, ಮೀನಿನ ಕಲ್ಕ ತಯಾರಾಗುತ್ತೆ. ಓಕೆ, ನೋಡೋಣ ತಾಳಿ. ಈಗ ಉತ್ತರ ಕನ್ನಡದ ಸಿರ್ಸಿ ಕಲ್ಕ ರೆಡಿ ಆಗಿದೆ ಸರ್. ಸಿರ್ಸಿ ಕಲ್ಕ, ಕಲ್ಕ Fish ಮೀನಿನ ಕಲ್ಕ. ಕಲ್ಕ, ಫಿಶ್ ಕಲ್ಕ. ಓಕೆ, ಎಸ್ ಮೇಡಮ್, ಹಾಕಿ. ಅದು ಬಾಳೆಲೆ ಸಿಗ್ತದ ನಿಮ್ ಕಡೆ? ಬಾಳೆ ಎಲೆನೇ ಊಟ ನಮ್ಮ ಕಡೆ. ಅಲ್ಲ? ಹೌದು, ಚೆನ್ನಾಗಿ ಬಾಳೆ ಬೆಳೀತಾರೆ ಸರ್ ನಮ್ಮಲ್ಲಿ. ಬಾಳೆ ಎಲೆ, ತೆಂಗು, ಅಡಿಕೆ, ಏಲಕ್ಕಿ ಎಲ್ಲ. ಭಂಡಾರಿ ಊರು ಹೌದು, ಹೊನ್ನಾವರ, ಕಾರವಾರ ಜಿಲ್ಲಾನೇ, ಓಕೆ ಓಕೆ ತಾಲೂಕ್ ಚೇಂಜ್ ಅಷ್ಟೇ. ಓಕೆ ಓಕೆ. ನಿಮ್ಮ ಅಮ್ಮನ ಮನೆ ಎಲ್ಲ ಅಲ್ಲೇನಾ? ಹೌದು, ನಮ್ಮ ಅಮ್ಮನ ಮನೆನೇ ಸಿರ್ಸಿ. ಸಿರ್ಸಿನಾ? ನಮ್ಮ ಅತ್ತೆ ಯಜಮಾನ್ರೂರು ಹೊನ್ನಾವರ. ಹೊನ್ನಾವರ. ಉತ್ತರ ಕನ್ನಡದ ಸಿರ್ಸಿ ತಾಲೂಕಿನ ಕಲ್ಕ. ಫಿಶ್ ಕಲ್ಕ ರೆಡಿ ಆಗಿದೆ ಸರ್. ಥ್ಯಾಂಕ್ ಯು ಉಷಾ ಅವರೇ. ಟೇಸ್ಟ್ ಮಾಡಿ ಹೇಳಬೇಕು ಸರ್ ಹೇಗಿದೆ ಅಂತ. ಉಷಾ ಟೀಚರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಒಂದು ಕಲ್ಕವನ್ನ ಮಾಡಿ ಕೊಟ್ಟಿದ್ದಾರೆ. ಇದು ಸಿರ್ಸಿಯ ಜನಪ್ರಿಯವಾದಂಥ ಮನೆ ಅಡುಗೆ. ಎಲ್ಲ ಮನೆಗಳು ಕಲ್ಕವನ್ನ ಮಾಡ್ಕೊಳ್ತಾರೆ. ಕಲ್ಕದ ಪಕ್ಕ ಫ್ರೈ ಇರಬೇಕು, ಫ್ರೈ ಪಕ್ಕ ಸಾರು ಇರಬೇಕು, ಅದ್ರ ಪಕ್ಕ ರಸಮ್ ಇರಬೇಕು, ಸ್ವಲ್ಪ ಮೊಸರು ಇರಬೇಕು, ಬಾಳೆ ಎಲೆ ಮೇಲೆ ಇವೆಲ್ಲ ಕೂತಿರಬೇಕು. ಇದನ್ನೆಲ್ಲ ತಿನ್ನಬೇಕು. ಅದ್ರ ಮಜಾ ನೀವು ನೋಡಬೇಕು ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡಬೇಕು. ಬನ್ನಿ ಮೇಡಮ್, ಫಸ್ಟ್ ನಾವು ತಿನ್ನೋಣ. ತಿನ್ನಿ ಸರ್. ಚೆನ್ನಾಗಿದ್ರೆ ನಮ್ಮ ವೀಕ್ಷಕರಿಗೂ ಹೇಳೋಣಂತೆ. ಕೂತ್ಕೊಳ್ಳಿ ಮೇಡಮ್.
ಯಾರ ಜೊತೆ ಬಂದಿದ್ವಿ? ಒಬ್ಬರೇ ಬಂದ್ರಾ? ಯಜಮಾನ್ರು ಬರ್ತೀನಿ ಹೋಗಿರು ಅಂದ್ರು. ಅವ್ರು ಬಂದ್ರು, ಅದಾಯ್ತು ಬಿಡಿ. ಓಕೆ, ಎಮರ್ಜೆನ್ಸಿ ಕೆಲಸ ಬಂತು ಅದು. ಹೌದು ಮೇಡಮ್, ಎಮರ್ಜೆನ್ಸಿ ಕೆಲಸ. ಏನ್ ಪಾಪ ಟಿವಿ ನೀವು ಬರೋದಿನೇ ಅವ್ರಿಗೆ ಎಮರ್ಜೆನ್ಸಿ ಕೆಲಸ. ಭಂಡಾರಿ ಅವರೇ, ಏನೋ ಬೇಗ ಬಂದು ರೊಟ್ಟಿ ಗಿಟ್ಟಿ ತಟ್ಕೊಟ್ಟು ಸ್ವಲ್ಪ ಚಿಕನ್ ಮಾಡ್ಕೊಡ್ತೀರಾ ಅನ್ಕೊಂಡಿದ್ದೆ. ಹೋಗ್ಲಿ ಬಿಡಿ ಸರ್, ಟೇಸ್ಟ್ ಮಾಡೋಣ ಮೇಡಮ್. ಮಾಡಿ ಸರ್. ಮೂರ್ತಿ, ಏ ಬಾಪ ಇಲ್ಲಿ. ಏ ರಸಮ್ ಒಂದೇ ತಗೊಂಬರಲ್ಲಿ. ಫಸ್ಟ್ ಹಂಗೆ ನೋಡ್ತೀನಿ ಮೇಡಮ್. ನೋಡಿ ಸರ್, ಹಂಗೆ ನೋಡಿ ನೋಡ ಹೆಂಗಾಗುತ್ತೆ ಅಂತ. ಅದ್ರ ಜೊತೆ ರಸ ಸೇರಿಸ್ಕೊಂಡು ತಿನ್ಬೇಕು. ಚೆನ್ನಾಗಿರುತ್ತೆ ಅಂತಾನೆ? ಚೆನ್ನಾಗಿರುತ್ತೆ ಸರ್. ಕಲ್ಕ. ಬಟ್ ಇದು ಫಿಶ್ ಮಸಾಲ ಅಲ್ಲ, ಇದು ಫಿಶ್ ಕಲ್ಕ. ಕಲ್ಕ ಮಸಾಲೆ ಅಂದ್ರೆ ಗ್ರೇವಿ ಇರುತ್ತೆ, ಇದು ಕಲ್ಕ ಅಂದ್ರೆ ಗಟ್ಟಿಯಾಗಿ ಸುಕ್ಕ ತರ ಬರುತ್ತೆ ಸರ್. ಇದು ನಂಚ್ಕೊಂಡು ತಿನ್ನಕ್ಕೆ ಮಳೆಗಾಲದಲ್ಲೆಲ್ಲ ಅನ್ನ ರಸಮು, ಅನ್ನ ಮೊಸರು, ಅನ್ನ ದಾಲು ಹಾಕೊಂಡು ತಿಂತ ಸೈಡಲ್ಲಿ ಇಟ್ಕೊಂಡು ಎಷ್ಟಾದ್ರೂ ತಿನ್ಬೋದು ಸರ್. ಓಹೋ, ಅಲ್ಲಿ ಹೆಲ್ತ್ಗೂ ಒಳ್ಳೇದು. ಯಾಕಂದ್ರೆ ಸ್ವಲ್ಪನೂ ಕೂಡ ಇದ್ರೊಳಗಡೆ ಎಣ್ಣೆ ಯೂಸ್ ಮಾಡಿಲ್ಲ. ಇರಲ್ಲ. ಇವಾಗೆಲ್ಲ ಕೊಲೆಸ್ಟ್ರಾಲ್ ಸರ್, ಎಣ್ಣೆ ಯೂಸ್ ಮಾಡಬಾರ್ದು ಅಂತಾರಲ್ಲ, ಅದರಿಂದ ಇದು ತುಂಬಾ ಹೆಲ್ತ್ಗೂ ಒಳ್ಳೇದು ಸರ್. ಅದೇ ನೀವು ಚಿಕನ್ ಮಟನ್ ಎಲ್ಲ ವಾರದಲ್ಲಿ ಒಂದು 2-3 ಸತಿ ತಿಂದ್ರೆ ಬೇಜಾರಾಗುತ್ತೆ. ಇದು ನೀವು ನಮ್ಮ ಕಡೆ ಡೈಲಿ ಫಿಶ್ ತಿಂತಾರೆ ಸರ್. ಹೌದೌದು, ಮನೆ ಮುಂದೆ ಬರ್ತದಲ್ಲ. ಹೆಲ್ತ್ಗೆ ತುಂಬಾ ಒಳ್ಳೇದು. ಓಕೆ, ಸಕದ ಮಾಡಿದ್ದಾರೆ. ಮೂರ್ತಿ ತಗೊಂಬರಲ್ಲಿ. ಏನೋ ಒಂದು ಕಾಂಬಿನೇಷನ್ ಹೇಳಿದ್ದೀರಾ, ಅದು ಟ್ರೈ ಮಾಡ್ಬಿಡ್ತೀನಿ. ಮಾಡಿ ಸರ್. ಸ್ವಲ್ಪ ರಸಂ ಪಕ್ಕ ಇದನ್ನ ಹಾಕೊಂಡು ತಿನ್ನಿ ಸಾರ್, ನಮ್ಮ ಕಡೆ ಅದೇ ಫೇಮಸ್ಸು ಸಾರ್. ಓಕೆ, ಟೇಸ್ಟ್ ಮಾಡೋದಾ ಮೇಡಮ್? ಮಾಡಿ ಸರ್. ಫೈನಲ್ ಟಚ್ ಮಾಡಿ ಸರ್. ಚೆನ್ನಾಗಿದೆ. ಚೆನ್ನಾಗಿದೆ. ನಂಚ್ಕೊಂಡು ತಿನ್ನಿ ಅಷ್ಟೇ. ಎಸ್, ಫಿಶ್ ಕಲ್ಕ ಸಿರ್ಸಿಯ ಉತ್ತರ ಕನ್ನಡದ ಜನಪ್ರಿಯವಾದಂಥ ಒಂದು ಮೀನಿನ ಅಡುಗೆ. ಫಸ್ಟ್ ಕ್ಲಾಸ್ ಇದೆ ಟೀಚರ್, ಖುಷಿ ಆಯಿತು. ಥ್ಯಾಂಕ್ ಯು ಸರ್. ನಿಮ್ಗೆ ಕಲ್ಸ್ಕೊಂಡಂಥ ಭಂಡಾರಿ ಅವ್ರಿಗೆ, ನಿಮ್ಮ ಮಗಳಿಗೆ. ಓಕೆ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಒಳ್ಳೆ ಫಿಶ್ ಕಲ್ಕ ಮಾಡಿ ತೋರಿಸ್ಕೊಟ್ಟಿದ್ದೀರಾ ಉಷಾ ಅವರೇ, ಭಾಳ ಖುಷಿ ಆಯಿತು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಉಷಾ ಅವರು ಬಂದಿದ್ದಾರೆ, ಒಳ್ಳೆ ಅಡಿಗೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಚಾನಲ್ ಅವ್ರಿಗೂ ತಮಗೂ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಟೀಚರ್. ಥ್ಯಾಂಕ್ ಯು ಟೀಚರ್. ನಿಮ್ಮ ಯಜಮಾನ ಸರಿ ಕಳ್ಸ್ಕೊಡಿ. ಖಂಡಿತ ಸರ್, ಕಳ್ಸ್ಕೊಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಒಳ್ಳೆ ಫಿಶ್ ಕಲ್ಕ, ಸಾಂಪ್ರದಾಯಿಕ ಶೈಲಿಯ ಮೀನಿನ ಗೊಜ್ಜು ಅಂತ ಬೇಕಾದ್ರೆ ಕಲ್ತ್ಕೋಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕಲ್ತ್ಕೊಳ್ಳಬಹುದು. ತುಂಬಾಗಿ ಚೆನ್ನಾಗಿರುವಂಥ ಅಡುಗೆನ ಮಾಡಿಕೊಂಡು ನಿಮ್ಮ ಮನೇಲಿ ಇವತ್ತೇ ನೋಡ್ಕೊಳ್ಳಬಹುದು. ಆದರೆ ಫಿಶ್ ಸಿಗಬೇಕಷ್ಟೇ, ಒಳ್ಳೆ ಫಿಶ್ ಸಿಗಬೇಕು. ಯಾಕಂದರೆ ರಸಂ ಪಕ್ಕ, ಮೊಸರನ್ನದ ಪಕ್ಕ, ತಿಳಿ ಸಾರಿನ ಪಕ್ಕ ಅದ್ಭುತವಾಗಿರುತ್ತೆ ಮುರಳಿಯವರೇ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಉಷಾ ಭಂಡಾರಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಖಂಡಿತವಾಗ್ಲೂ ಫಿಶ್ ತರಿಸ್ಕೊಂಡು ಇವಾಗಲೇ ಫಿಶ್ ಕಲ್ಕ ಮಾಡ್ಕೊಳ್ಳಿ. ಫಿಶ್ ಕಲ್ಕ ಮಾಡೋ ವಿಧಾನ: ಒಂದು ಬೌಲ್ಗೆ ಮೀನು, ಉಪ್ಪು, ಅರಿಶಿನ ಹಾಕಿ ಕಲಸಿ ನೆನೆಸಿಡಿ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಧನಿಯಾ, ಅರಿಶಿನ, ಹಸಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿ ಹುಣಸೆ ರಸ ಹಾಕಿ ಗ್ರೈಂಡ್ ಮಾಡಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ನುಣ್ಣಗೆ ರುಬ್ಬಿ ನೆನೆಸಿಟ್ಟ ಮೀನಿಗೆ ಹಾಕಿ ಮಿಕ್ಸ್ ಮಾಡಿ ಬಾಣಲೆಗೆ ಹಾಕಿ ಮುಚ್ಚಿ ಸಣ್ಣ ಉರಿಯಲ್ಲಿ 10 ರಿಂದ 15 ನಿಮಿಷ ಬೇಯಿಸಿದರೆ ಫಿಶ್ ಕಲ್ಕ. ಯಾರು ಬರ್ತಾ ಇದ್ದಾರೆ? ಯಾವ ಹೋಟ್ಲವ್ರನ್ನ ಕರೆಸ್ತಾ ಇದ್ದೀರಾ? ಯಾವುದು ಪ್ರಸಿದ್ಧವಾದ ಅಡುಗೆನ ಮಾಡಿಸ್ತಾ ಇದ್ದೀರಾ? ರುಚಿಕರವಾದ ಅಡುಗೆನ ಮಾಡಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಅದ್ಭುತವಾಗಿರುವಂಥ ಮರಾಠಿ ಶೈಲಿಯ ಅಡುಗೆಗಳು ಬೇಕಾಗಿದ್ರೆ ಮರಾಠ ದರ್ಶನ್ ಹೋಗಬೇಕು ಅನ್ನೋ ಮಟ್ಟಿಗೆ ಬೆಳೆದಂಥ ಹೋಟ್ಲು ನಮ್ಮ ಮರಾಠ ದರ್ಶನ್ ಹೋಟ್ಲು. ಮರಾಠ ದರ್ಶನ್ ಹೋಟ್ಲಿಂದ ಕರೆಸ್ತಾ ಇದೀವಿ. ಹೇಮಾವತಿ ಅವರು ಬರ್ತಾ ಇದ್ದಾರೆ, ಅದ್ಭುತವಾಗಿರೋ ಅಡುಗೆ ಮಾಡಿ ತೋರ್ಸೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಅಮ್ಮ ಬನ್ನಿಮ್ಮ. ನಮಸ್ಕಾರ ಅಮ್ಮ, ಬನ್ನಿ. ಹೆಂಗಿದೆ ನಮ್ಮ ಹೋಟ್ಲು? ನೋಡಿದ್ರಾ? ನಿಮ್ಮ ಹೋಟ್ಲು ದೊಡ್ಡ ಹೋಟ್ಲಲ್ಲ ಬಿಡಿ, ನಮ್ದು ಸಣ್ಣ ಹೋಟ್ಲು. ನಾವ್ ಇವಾಗ ಶುರು ಮಾಡಿದ್ದು, ಇನ್ನ ನಾವು ಶುರು ಮಾಡಿ 1 ವರ್ಷ ಆಗಿಲ್ಲ. ನಿಮ್ಮ ಹೋಟ್ಲು ಶುರು ಆಗಿ ಎಷ್ಟು 1993 ಶುರು ಮಾಡಿದ್ದ? ಅದಂಗೆ ಹೋಟ್ಲು ಮಾಡ್ಬೇಕಂತ ಐಡಿಯಾ ಬಂತು ನಿಮ್ಗೆ? ಮನೆ ಅಡಿಗೆ ಮಾಡ್ತಿದ್ದೆ ನಾನು. ಓಕೆ. ಅದೇ ನಮ್ಮ ಯಜಮಾನ್ರು ಹೋಟ್ಲು ಮಾಡೋಣ ಅಂತಂದ್ರು. ಡ್ರೈವರ್ ಇದ್ರು ಮೊದಲು. ಓಕೆ. ಆಮೇಲೆ ಹೋಟ್ಲು ಮಾಡೋಣ ಅಂತಂದ್ರು. ನನ್ನ ಭಾವ, ನಾನು, ನಮ್ಮ ಯಜಮಾನ್ರು
ಸೇರ್ಬಿಟ್ಟು 3 ಜನ 3 ಜನ ಸೇರ್ಕೊಂಡು ಹೋಟ್ಲು ಮಾಡಿದ್ವಿ. ಹೋಟ್ಲು ಮಾಡಿ ಎಷ್ಟು ಯಾವಾಗ ಮಕ್ಳು ಇಷ್ಟ ಸಣ್ಣವರಿದ್ರಾ? ಮಕ್ಕಳೆಲ್ಲ ತುಂಬಾ ಚಿಕ್ಕವರು ಸರ್. ನೋಡಿ ಅವಾಗಲೇ ಧೈರ್ಯ ಮಾಡಿ 93ನೇ ಇಸ್ವಿಲೇ ಹೋಟ್ಲು ಮಾಡಿ ಇಲ್ಲಿ ತನಕ ನಡೆಸ್ಕೊಂಡು ಇನ್ನೊಂದು ಬ್ರಾಂಚ್ ಮಾಡಿ ಆ ಕೈ ರುಚಿಗೋಸ್ಕರ ಹೇಮಾವತಿ ಅವ್ರನ್ನ ಕರೆಸಿದೀವಿ. ಈ ಮರಾಠಿ ಶೈಲಿ ಅಡುಗೆಗಳಲ್ಲಿ ಸಿಕ್ಕಾಪಟ್ಟೆ ಚಿಕನ್ಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ಬಿರಿಯಾನಿ, ಒಳ್ಳೆ ಕೈಮಾ, ಒಳ್ಳೆ ಚಿಕನು ಇವೆಲ್ಲ ತಿನ್ಬೇಕು ಅಂದ್ರೆ ಮರಾಠಿ ಇವ್ರ ಮನೆಯವ್ರು ಯಾರು ಮನೇಲಿ ತಿಂದಿರೇ ಗೊತ್ತಾಗಿರುತ್ತೆ. ಎಲ್ಲಿರೋದು ಮನೆ ನಿಮ್ದು ಹೇಮಾವತಿ? ಹೊಸನಗರ ಸರ್. ಮನೇನು ಹೊಸನಗರ? ಹೊಸನಗರ ಕ್ವೀನ್ಸ್ ರೋಡಲ್ಲಿ ಹೋಟ್ಲ್ ಇರೋದು, ಕಾಂಗ್ರೆಸ್ ಆಫೀಸ್ ಪಕ್ಕ. ಅಲ್ಲೇ ಆ ಹೋಟ್ಲ್ ಇರೋದು? ಅದು ಮೊದಲು ಓಪನ್ ಮಾಡಿದ್ದಲ್ಲೇ? ಮೊದಲು ಓಪನ್ ಮಾಡಿದ್ದು ಅಲ್ಲೇನೆ. ಓಕೆ, ಇವಾಗ ಮಲ್ಲೇಶ್ವರಂ ಸರ್ಕಲ್ ಮಲ್ಲೇಶ್ವರಮಲ್ಲಿ ಇದೆ ಒಂದು. ಅಲ್ಲೇ ಅಲ್ಲಿ ಎಲ್ಲಿ ಮಾಡ್ತೀರಿ ಮಗ ನೀವು? ನಡೆಸ್ತಾನೆ. ಓ ಮಗನ್ಗ? ನಾನೆಲ್ಲ ದೊಡ್ಡ ಹೋಟ್ಲಲ್ಲೇ ಎಲ್ಲ ರೆಡಿ ಮಾಡ್ಬಿಟ್ಟು ವ್ಯಾನಲ್ಲಿ ಕೊಟ್ಟು ಕಳಿಸ್ತೀನಿ. ಓ ಎಲ್ಲ ನಿಮ್ದೇನೆ ಕೈ ರುಚಿ? ಎಲ್ಲ ನಮ್ದೇನೆ ಸರ್. ಅಲ್ಲಿ ಹೋಗ್ಬಿಟ್ಟು ಬರೀ ಕಬಾಬ್ ಒಂದು ಹಾಕೊಳ್ತಾನೆ. ಮಗನ್ಗೂ ಕೈ ರುಚಿ ಹೇಳ್ಕೊಟ್ಟಿಲ್ವಂತೆ ನೀವು? ನಾನು ಹೇಳ್ತಾ ಇದ್ದೆ ಏನಪ್ಪ ನೀನೇ ಮಾಡಬಾರ್ದಂತ. ಇಲ್ಲ ಸರ್, ನಮ್ಮ ಅಮ್ಮ ಬಿಡೋದೇ ಇಲ್ಲ, ನಮ್ಮ ಅಮ್ಮನ ಕೈ ರುಚಿ ಮುಂದೆ ನಮ್ದೆಲ್ಲ ಯಾವ ರುಚಿ ಸರ್ ಅಂತ ಇದ್ರು. ಅವಾಗ ಹೇಳ್ತಿದ್ದಾರೆ ನಿಮಗೆ ಇವ್ರ ಮಗ ನವೀನ್ ಅಂತಿದ್ದಾರೆ, ಕರೆಸ್ತೀನಿ ಆಮೇಲೆ. ಅವರು ಕೇಳಿದೆ ಸರ್ ನೀವು ಮಾಡ್ತೀರಂತ. ಇಲ್ಲ ಸರ್, ನಮ್ಮ ಅಪ್ಪ ಇನ್ನೂ ಬಿಟ್ಟಿಲ್ಲ ನಮ್ಮನ್ನ ಅಂತ. ಓಲ್ ಇನ್ನೊಂದು ಬ್ರಾಂಚ್ ಮಾಡಿದ್ರಿಲ್ಲ, ನಮ್ಮ ಅಪ್ಪ ಹೇಳಿಲ್ಲ ಸರ್ ಅಂತ. ಸರ್ ಇನ್ನೇನಾರ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಹೇಳಿಲ್ಲ ಸರ್ ಅಂತ. ಓಲಿ ಬಿಡಿ, ಅವ್ರು ಇಬ್ಬರನ್ನೇ ಕರ್ಸ್ ಮಾಡ್ತೀವಿ ಅಂತ ನಾವು ಇವ್ರನ್ನ ಕರ್ಸ್ಕೊಂಡಿದೀವಿ. ಓಕೆ ಅಮ್ಮ, ಇವತ್ತೇನು ಮಾಡ್ತಾ ಇದ್ದೀರಿ? ಬಾಂಡ್ಲಿ ಕಡೆ ಕೈಮಾ ಸಾರು ಮಾಡ್ತಾ ಇದ್ದೀನಿ. ಕೈಮಾ ಸಾರು, ಮರಾಠಿ ಶೈಲಿಯ ಕೈಮಾ ಸಾರು. ಏನಂತೀರಾ ಮರಾಠಿ ಶೈಲಿ ನೀವು ಅದನ್ನ? ಕೈಮಾ ಶಾಕ್. ಕೈಮಾ ಶಾಕ್. ಕೈಮಾ ಶಾಕ್ ಮರಾಠಿದು. ಓಕೆ, ಜೋಂಜಾಲ ಅಡಿಗೆ ಇವತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ, ಶುರು ಮಾಡೋಣ. ಬಾಂಡ್ಲಿ ಕೊಡಿ. ಮಾಡಕ್ಕೆ ಏನೇನು ತಿಂದಿದ್ದೀರಾ ಬಿಡಿ? ಕೈಮಾ ಉಂಡೆ ಸಾರು. ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಇದಕ್ಕೆ ಅವರೆಬೇಳೆ, ಮೊಟ್ಟೆ, ತೆಂಗಿನಕಾಯಿ ತುರಿ, ಗೋಡಂಬಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಟೊಮೊಟೊ, ಚಕ್ಕೆ, ಲವಂಗ, ಧನಿಯಾ ಪುಡಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ನಿಮಗೆ ನಾನು? ಬಾಂಡ್ಲಿ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಉರಿಯಕ್ಕೆ ಹೌದು ಸರ್. ಸಾಕಾಗುತ್ತಲ್ವ ಇದು? ಸಾಕು ಸರ್. ಎಷ್ಟು ಕೆಜಿ ಕೈಮಾ ಇದೆ? ಅರ್ಧ ಕೆಜಿ? ಅರ್ಧ ಕೆಜಿ ಇದೆ ಸರ್. ಒಂದು 25 ಮೆಣಸಿನ್ಕಾಯಿ. 25 ಮೆಣಸಿನ್ಕಾಯಿ. ಮರಾಠಿ ಶೈಲಿದು ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಕರೆಕ್ಟ್ ಆಗಿ ಬರ್ಕೊಳ್ಳಿ. ಓಕೆ, ಎಲ್ಲ ಮಸಾಲೆ ಎಲ್ಲ ನಿಮ್ದೇನಾ ಅಲ್ಲಿ? ನಾನೇ ಸರ್ ತೆಗೆಯೋದು. ಸೊಸೆ ಮಗನ್ ಮದುವೆ ಆಗಿದೆ ಅಲ್ವಾ? ಮದುವೆ ಆಗಿದೆ. ಎಷ್ಟು ಜನ ಮಕ್ಕಳು? ಒಬ್ಬನೇ ಮಗ, 2 ಹೆಣ್ಮಕ್ಳು. ಒಬ್ಬನೇ ಮಗ ನಿಮಗೆ? ನನಗೆ ಇಬ್ರು ಹೆಣ್ಮಕ್ಳು. ನನಗೆ ಒಬ್ಬ ಮಗ, 2 ಹೆಣ್ಮಕ್ಳು. ಅವ್ರಿಗೆ ನಿಮ್ಮ ಮಗನ್ಗೆ? ಮಗನ್ಗೆ 2 ಹೆಣ್ಮಕ್ಳು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಏನದು ಇನ್ನೊಂದು ಸ್ವಲ್ಪ ಬೇಕಾ? ಬೇಡಿ. ಎಷ್ಟು ಗಂಟೆಗೆ ಶುರು ಮಾಡ್ತೀನಿ ಅಡುಗೆ ದಿನ ಮನೇಲಿ? ಹೋಟ್ಲಲ್ಲಿ ಸರ್. ಹೋಟ್ಲಲ್ಲಿ ನಾನು ಬೆಳಿಗ್ಗೆ 9 ಗಂಟೆಗೆ ಹೋಗ್ತೀನಿ. ಎಲ್ಲಿ ಎಲ್ಲ ಕ್ವೀನ್ಸ್ ರೋಡಲ್ಲಿ ತಯಾರು ಮಾಡಿ ಎಲ್ಲ ಕ್ವೀನ್ಸ್ ರೋಡಲ್ಲಿ ರೆಡಿ ಮಾಡಿ ಮಲೇಶ್ವರ. 9 ಗಂಟೆಗೆ ಹೋಗೋದಾ? ನಾನು 9 ಗಂಟೆಗೆ ಹೋಗ್ತೀನಿ ಸರ್. ದಿನ ಡೈಲಿ. 25 ವರ್ಷದಿಂದ? ಹೌದು. ಇಲ್ಲ, 25 ವರ್ಷದಿಂದ 5 ಗಂಟೆಗೆ ಹೋಗ್ತಿದ್ದೆ. ಬೆಳಗ್ಗೆ 5 ಗಂಟೆ ಬೆಳಿಗ್ಗೆ ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲ ಕೆಲಸದವ್ರು ಇದ್ದಾರೆ ತುಂಬಾ ಜನ. ಓಕೆ ಓಕೆ ಓಕೆ. ಸಾಕು ಸರ್. ಸಾಕಾಯ್ತು? ಸಾಕು. ಆಮೇಲೆ ಇನ್ನೇನು ಹಾಕೊಳ್ತೀವಿ? ಏನಿಲ್ಲ, ಅಷ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಸರ್. ಮೆಣಸಿನ್ಕಾಯಿ. ಏನದು? ತೆಂಗಿನಕಾಯಿ ಸರ್. ಹಾಕೊಳ್ಳಿ. ಹಸಿರು ಮೆಣಸಿನಕಾಯಿ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ ಹೇಮಾವತಿ ಅವರು. ಯಜಮಾನ್ ಏನ್ ಮಾಡ್ತಾರೆ? ಯಜಮಾನ್ರು ನನ್ನ ಜೊತೆಲಿ ಇರ್ತಾರೆ ಸರ್. ಕರ್ಕೊಂಬರ್ಬಾರ್ದು ಅವ್ರನ್ನೂ? ಇಲ್ಲ ಸರ್, ಅವ್ರು ಊರಿಗೆ ಹೋಗಿದ್ರು, ಅವರು ಮೈಸೂರಿಗೆ ಹೋಗಿದ್ದಾರೆ ಸರ್. ವಾಪಸ್ ಬಂದ್ಬಿಡೋರು ನೀವು ಟಿವಿಲಿ ಮಾಡ್ತೀರಾ? ಇಲ್ಲ, ಇನ್ನೊಂದ್ಸಲಿ ಖಂಡಿತ ಕರ್ಕೊಂಡ್ಬಿಡ್ತೀನಿ. ಎಸ್, ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿಮ್ಮ. ಹಸಿರು ಮೆಣಸಿನಕಾಯಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿರೋದು, ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಏನ್ ಬೇಕು? ಸ್ವಲ್ಪ ಶುಂಠಿ. ಸ್ವಲ್ಪ ಶುಂಠಿ. ಜಾಸ್ತಿ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ. ಎಸ್ ಮೇಡಮ್. ಸ್ವಲ್ಪ ಈರುಳ್ಳಿ. ಸ್ವಲ್ಪ ಈರುಳ್ಳಿನ? ಓಕೆ. ಕೈಮಾ ಉಂಡೆ ಕಟ್ತೀರಾ? ಹೌದು ಸರ್, ಉಂಡೆ. ವೆರಿ ಗುಡ್. ಸ್ವಲ್ಪ ಚಕ್ಕೆ, 1-2 ಚಕ್ಕೆ. ಹೌದು. ಸ್ವಲ್ಪ ಲವಂಗ. ಸ್ವಲ್ಪ ಎಷ್ಟೊಂದು 5-6 ಲವಂಗನ? ಒಂದು 5-6 ಲವಂಗ. 5-6 ಲವಂಗ, ಸ್ವಲ್ಪ ಚಕ್ಕೆ ಹಾಕ್ಬಿಡಿ ಮೇಡಮ್. ಓಕೆ. ಏನದು? ಕೊತ್ತಂಬರಿ ಸರ್. ಹಾಕಿ ಮಾ. ಕೊತ್ತಂಬರಿ ಸ್ವಲ್ಪ. ಓಕೆ. ಸ್ವಲ್ಪ 1 ಸ್ಪೂನ್. 1 ಸ್ಪೂನು ಧನಿಯಾ ಪುಡಿ, ಅರ್ಧ ಕೆಜಿ ಕೈಮಕ್ಕೆ. 1 ಸ್ಪೂನು ಗೋಡಂಬಿಯ ಪುಡಿ. ಓಕೆ. ಇನ್ನೇನು ಬೇಕು? ಅಷ್ಟೇ ಸರ್. ಆರಾಮಾಗಿ ಜ್ಞಾಪಿಸ್ಕೊಳ್ಳಿ, ಅಷ್ಟೇ ಏನು ಸರ್, ಟೆನ್ಷನ್ ಇಲ್ಲ. ಅಷ್ಟೇ ಸರ್. 25 ವರ್ಷ ಅಡುಗೆ ಮಾಡಿದೀವಿ ನೋಡಿ, ಅವಾಗಲೇ ಟೆನ್ಷನ್ ತಗೊಳ್ಳಿಲ್ಲ, ಇವಾಗ ಟೆನ್ಷನ್ ತಗೊಳ್ತೀವ ಅಂತ ಹೇಮಾವತಿ ಅವರು. ಫುಲ್ಲು ನೈಸ್ ಆಗೋ ತನಕ ಬಿಡಂಗೆ ಇಲ್ಲ. ಫುಲ್ಲು ನೈಸ್ ಮಾಡಿದ್ದಾರೆ ಹೇಮಾವತಿ ಅವರು. ಯಜಮಾನ್ ಹೆಸರೇನು? ಶಾಂತರಾಜ್.
ಶಾಂತರಾಜ್ ಅವರ ಏನು ಮಾಡ್ಬೇಕು ಇದಕ್ಕೆ? ನಾನು ಏನು ಒಂದು ಕೊಡಲಿ? ಪಾತ್ರೆ ಕೊಡಿ ಸರ್. ಪಾತ್ರೆ ಅದೇ ಕೊಡಿ, ಇದಕ್ಕೋಸ್ಕರ ಕೈ ಇಟ್ಕೊಂಡಿದ್ದೀನಿ. ಹಾಕಿ. ಎಷ್ಟು ನುಣ್ಣಗೆ ನೈಸ್ ಆಗುತ್ತೋ ಅಷ್ಟು ಕೈಮಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಅಂತ ಹೇಮಾವತಿ ಅವ್ರ ಮಾತು. ಹೌದು ಸರ್. ಸರ್ ಒಂದು 2-3 ಟೊಮೆಟೊ ಸರ್. ತಿರ್ಗಾ ನಾವೇ ಹೌದು ಸರ್. ಟೊಮೆಟೊ ಬೇರೆ ಟೊಮೆಟೊ ನಾನು ಹಾಕ್ಲೇ ಇಲ್ಲ. ಮರ್ತೋಗ್ಬಿಟ್ರಾ? ಇಲ್ಲ ಟೊಮೆಟೊ ಇವಾಗ ಇವಾಗ ಈಗ ಹಾಕ್ಬೇಕಾ? ಹಾಕು. ಓಕೆ. ಚೆನ್ನಾಗಿ ಟೊಮೆಟೊ ಹಾಕಿ ಕೂಡ ರುಬ್ಕೊಳ್ತಾ ಇದ್ದಾರೆ ಮಸಾಲಾನ. ಎಸ್ ಮೇಡಮ್. ಸರ್ ಬಾಣಲಿ ಮಡ್ಗನ ಸರ್. ಬಳ್ಳಿ ಮಾಡ್ಬೋಣ? ಬಾಣಲಿ ಅದ್ರೊಳಗೆ ಮಾಡೋದಾ? ಉಂಡೆ ಅದ್ರೊಳಗೆ ಬಿಡೋದಾ ನೀವು? ಉಂಡೆನ ಬೇರೆದ್ರಲ್ಲಿ ಮಾಡ್ಕೊಂಡ್ರೆ ಮಸಾಲೆ ಬೇಯ್ತಾ ಇದೆ. ಮಸಾಲೆ ಬೇಯಕ್ಕೋಸ್ಕರ. ಬೇಯಕ್ಕೋಸ್ಕರ ನೋಡಿ. ಓ, ಮಸಾಲ ಒಂದ್ ಕಡೆ ಬೀಸ್ಕೊಂತ ಇರ್ತೀರಾ? ಎಣ್ಣೆ ಹಾಕ್ಲಾ? ಆಯಿಲ್. ಸ್ವಲ್ಪ ಆಯಿಲು. ಆಯಿಲ್. ಫಾರ್ಚೂನ್ ಸನ್ಫ್ಲವರ್ ಆಯಿಲು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ರುಬ್ಬಿರ್ತಕ್ಕಂಥ ಮಸಾಲ ಎಣ್ಣೆಲಿ ಚೆನ್ನಾಗಿ ಬೇಯಬೇಕಿದು. ಒಳ್ಳೆ ಮರಾಠಿಯವರ ಕೈಮಾ ಉಂಡೆ ಸಾರು. ಮರಾಠ ದರ್ಶನ್ ಹೋಟೆಲಿಂದ ಬಂದಿದ್ದಾರೆ. ಕ್ವೀನ್ಸ್ ರೋಡ್ ಬೆಂಗಳೂರಿನಲ್ಲಿ ಅವರ ಹೋಟ್ಲ್ ಇದೆ. ಮಲ್ಲೇಶ್ವರಂ 6ನೇ ಕ್ರಾಸಲ್ಲೂ ಕೂಡ ಪಾರ್ಸಲ್ ಕೌಂಟರ್ ಇದೆ. ಟೊಮೆಟೊ ಹಿಂಡ್ಬಿಟ್ಟು ಹಾಕ್ತಾ ಇದ್ದೀರಲ್ಲ? ಹೌದು ಸರ್, ರಸ ಬೀಳಕ್ಕೆ ಕೂಡುದು ಜಾಸ್ತಿ. ಓಕೆ. ರಸ ಇರಬಾರ್ದು, ನೀರಿನ ಅಂಶ ಇರಬಾರ್ದು, ಉಂಡೆ ಕಟ್ಟಕ್ಕಾಗಲ್ಲ. ಸ್ವಲ್ಪ ಈರುಳ್ಳಿ ಹಾಕಿ, ಸಣ್ಣ ಹೆಚ್ಚಿರುವಂತ ಈರುಳ್ಳಿ. ಸ್ವಲ್ಪ Okay. ಉಪ್ಪು. ಸೊಸೆಗೆ ಹೇಳ್ಕೊಟ್ಟಿದ್ದು ಅಡುಗೆ ಮಾಡೋದೆಲ್ಲ? ಎಲ್ಲ ಅವ್ರು ಬರ್ತಾರಾ? ಮಾಡ್ತಾರೆ ಸರ್. ಎಸ್ ಮೇಡಮ್. ಅರ್ಧ ಕೆಜಿ ಕೈಮಾ ಮಾಡೋದು ಕಷ್ಟ. ನಾವು ದಿನ 10 ಕೆಜಿ ಮಾಡೋರು ಅರ್ಧ ಕೆಜಿ ಕೊಡ್ತಾ ಇದ್ದೀರಲ್ಲ ಮುರಳಿಯವರೇ ನಮ್ಮ ಕೈಲಿ ಅಂತ. ಟೊಮೆಟೊ, ಈರುಳ್ಳಿ, ಕಲ್ಲುಪ್ಪು. ಆಯ್ತಾ? ಹಾಂ ಓಕೆ. ಆ ತಟ್ಟೆ ಕೊಡಿ ಸರ್. ಕಟ್ಟೆ ಕೊಡ್ಲಾ? ನೀರಾಗ್ಲಿಲ್ವಾ? ಪರವಾಗಿಲ್ಲ ಪರವಾಗಿಲ್ವಾ? ಸರ್, ತೊಂದರೆ ಇಲ್ಲ. ಓಕೆ. ಏನದು? ಮೊಟ್ಟೆ? ಮೊಟ್ಟೆ ಸರ್. ಓಕೆ. ಕೈಮಾ ಅರ್ಧ ಕೆಜಿ ಇದೆ ಕೈಮಾ. ಎಷ್ಟೊಂದು ಅರ್ಧ ಕೆಜಿಗೆ ಎಷ್ಟು ಉಂಡೆ ಮಾಡ್ತೀರಿ? ಅರ್ಧ ಕೆಜಿ ಒಂದು 25 ಉಂಡೆ. 25 ಉಂಡೆ ಆಗುತ್ತಾ? ಆಗುತ್ತೆ ಸರ್. ಓಕೆ. ಇದೇ ಸಿಸ್ಟಮ್ ಅಲ್ಲೇ ನಿಮ್ಮ ಹೋಟೆಲ್ ಮಾಡೋದಾ? ಹೌದು ಸರ್. ಓಕೆ. ಸುಮಾರು 18 ಜನ ಇದ್ದಾರೆ ಕೆಲಸ. ಕೆಲಸದವರು? ಓಹೋ. Thank you. ಮಧ್ಯಾಹ್ನ ಹೊತ್ತು ಊಟಕ್ಕೆ ಹೋದ್ರೆ ಜಾಗ ಸಿಗಲ್ಲ, ಕಾಯ್ತಾ ಹೌದು. ಇರ್ಬೇಕು ನೀವೆಲ್ಲ. ಅಯ್ಯೋ ಸಾರ್ ಮೇಡಮ್ ಸ್ವಲ್ಪ ಬಿಡಿ, ಸ್ವಲ್ಪ ತಿನ್ಕೊಂಡು ಬರ್ತೀನಿ, ಕೆಲ್ಸಕ್ಕೆ ಲೇಟ್ ಆಗ್ಬಿಡುತ್ತೆ. ಇವೆಲ್ಲ ಹಿಂಸೆ ನೋಡ್ಬೇಕು ನೀವು ಕ್ವೀನ್ಸ್ ರೋಡಲ್ಲಿ ಹೋದ್ರೆ. ತುಂಬ ರಶ್ ಇರ್ತದೆ ಸರ್ ಮಧ್ಯಾಹ್ನ. ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಿ ಬೆಳಗ್ಗೆ? 12:30 ಸರ್. ಮತ್ತೆ ಕ್ಲೋಸ್ ಮಾಡೋದು? 3:30. ಅಷ್ಟೇ, ಸಾಯಂಕಾಲ ಇಲ್ಲ? ಇಲ್ಲ, ಸಾಯಂಕಾಲ ಇಲ್ಲ ಸರ್. ಒಳ್ಳೆ ಕೆಲಸ ಆಯ್ತು ಬಿಡಿ. ಸಾಯಂಕಾಲ ಇಲ್ಲ ಸರ್. ಸಾಯಂಕಾಲ ಮಾಡೋ ಕೆಲಸ ಇದೆಯಲ್ಲ ಅದು ರಾತ್ರಿ ಆಗ್ಬಿಡುತ್ತೆ. ತಿರ್ಗಾ ರಾತ್ರಿ ಆಗಿ ಮನೆ ಬಂದು ಮಲ್ಕೊಂಡ್ರೆ ಬೆಳಗಾಗದೇ ಗೊತ್ತಾಗಲ್ಲ. ಮಗ ಬರೋದೇ 11:30 12 ಗಂಟೆ ಆಗುತ್ತಲ್ಲ. ಹೋಗ್ಲಿ ಬಿಡಿ, ಮಗ ಮಾಡ್ಲಿ. ಪಾಪ. ಓ, ತಿರ್ಗಾ ರುಬ್ಕೋಬೇಕಾದ್ರೆ? ಹೌದು ಸರ್. ಓ. ಒಂದೇ ಒಂದ್ ಸರಿ ಹಿಂಗ್ ಆಗ್ಬೇಕು. ಒಂದೇ ಸರಿ. ಉಪ್ಪು ಖಾರ ಎಲ್ಲ ಒಳಗೆ ಇಳಿಬೇಕು. ಹೌದು. ಚೆನ್ನಾಗಿ ಮಸಾಲ ಕುದೀತಾ ಇದೆ, ಸಾರು ತಯಾರಾಗ್ತದೆ. ಕೈಮಾ ಸಾರಿದು. ಒಂದ್ಸರಿ ಆ ಮಿಕ್ಸಿಲಿ ಹಾಕಿ ರುಬ್ದಾಗ್ಲೇನೆ ಆ ಉಪ್ಪು ಖಾರ ಎಲ್ಲ ಒಳಗಿಡಿಯೋದು. ನೋಡ್ಕೊಳ್ರಿ ಮರಾಠಿಯವ್ರು ಹೆಂಗ್ ಮಾಡ್ತಾರೆ ಅಂತ ಕರೆಕ್ಟಾಗಿ. ಚೆನ್ನಾಗಿರುತ್ತೆ ತಿಂತಾ ಇದ್ರಾಗಲ್ಲ. ಮಾಡೋದು ನೋಡ್ಕೋಬೇಕು, ಮನೇಲಿ ನೀವು ಮಾಡ್ಕೊಳ್ಳಬೇಕು.
ಫಸ್ಟು ಬೇರೆ ಕಡೆ ಉಂಡೆ ಹಾಕಿ ಉಂಡೆನ ಬೇಯಿಸ್ಕೊಂಡು ಆಮೇಲೆ ಸಾರೊಳಗೆ ಹೌದು ಬಿಡ್ತೀರಾ? ಸರ್, ಇದು ಸ್ವಲ್ಪ ಕೆಲಸ ಜಾಸ್ತಿ ಅಲ್ವಾ? ಇದು ಸ್ವಲ್ಪ ಕೆಲಸ ಜಾಸ್ತಿನೇ, ಆದ್ರೂ ತಿನ್ಲಿಕ್ಕೆ ತುಂಬಾ ರುಚಿ ಇರ್ತದೆ. ಹಂಗಂತೀರಾ? ಓಹೋ. ಉಂಡೆನ ಫಸ್ಟು ತಣ್ಣಗಿರ್ಬೇಕಾದ್ರೆ ಉಂಡೆ ಕಟ್ಕೊಂಡಿದೀವಿ ಅಂದ್ರೆ ಪಾತ್ರೆ ಬಿಸಿ ಆಗಿಲ್ಲ, ಉಂಡೆ ಕಟ್ ಹಾಕಿದೀವಿ. ಇವಾಗ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದೀವಿ. ಎಷ್ಟ ಕಣಮ್ಮ? ಹಾಕಿ ಸರ್. ಹಾಂ, ಓಕೆ ಸರ್, ಓಕೆ ಸರ್. ಸಾಕಾ? ಹಾಂ, ಸ್ವಲ್ಪ ನೀರು ಹಾಕಿ. ತಳ ಅಂಟಬಾರ್ದು ಅಂತನಾ? ಹೌದು ಸರ್, ತಳ ನೀರಲ್ಲಿ ಬೇಯಬೇಕು. ಓಹೋ. ನೀರಲ್ಲಿ ಬೆಂದರೆ ಗಟ್ಟಿ ಆಗುತ್ತೆ. ಓಹೋ. ನೀರಲ್ಲಿ ಕೈಮಾ ಬೇಯಿಸುವ ಕ್ರಿಯೆ. ಓಕೆ. ಸರ್, ಅದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಹಾಕ್ಬೇಕು. ಇದಕ್ಕೆ ಅದನ್ನ ಹಾಕ್ತೀರಾ, ಅದನ್ನ ಇದಕ್ಕೆ ಹಾಕ್ತೀರಾ? ಎಲ್ಲ ಇದಕ್ಕೆ ಹಾಕ್ಬೇಕು ಸರ್. ಇದಕ್ಕೆ ಅದನ್ನ ಹಾಕ್ಬಿಡ್ತೀರಾ? ಇದು ಅದಕ್ಕೂ ಅದಕ್ಕೆ ಇದಕ್ಕೆ ಯಾವ್ದಕ್ಕೆ ಹಾಕಿದ್ರು ಹಾಕ್ಬೋದು. ಪರವಾಗಿಲ್ಲ. ಯಾವ್ದಕ್ಕೆ ಹಾಕಿದ್ರು ಒಟ್ಟರೆ ಸಾರಾಗುತ್ತೆ. ಉಪ್ಪು ಹಾಕ್ತೇವೆ. ಕ್ವೀನ್ಸ್ ರೋಡು ಕಾಂಗ್ರೆಸ್ ಆಫೀಸ್ ಪಕ್ಕಕ್ಕೆ ಇದೆ. ಉಪ್ಪು ಹಾಕ್ತೇವೆ. ಹಾಕಿ. ಓಕೆ. ಪ್ರಾಬ್ಲಮ್ ಏನಂದ್ರೆ ಹೇಮಾವತಿ ಅವ್ರಿಗೆ ಅರ್ಧ ಕೆಜಿ 1 kg ಎಲ್ಲ ಮಾಡಕ್ ಬರಲ್ಲ. 10 kg 20 kg ಕೊಟ್ರೆ ಕಣ್ಣು ಮುಚ್ಕೊಂಡು ಮಾಡ್ತಾ ಇರ್ತಾರೆ. ಇದು ಕಮ್ಮಿ ಅಡುಗೆ ಎಲ್ಲ ಇದ್ರೆ ನಮ್ಮ ಸೊಸೆನೇ ಸರ್ ಮಾಡೋದು. ಹೊಸ ಇನ್ಚಾರ್ಜ್ ಕಡಿಮೆ ಅಡಿಗೆ ಎಲ್ಲ ಕಡಿಮೆ ಅಡುಗೆ ಎಲ್ಲ ಅವರು ಓಕೆ. ಮನೇಲಿ. ಹೋಟ್ಲಿಗೆಲ್ಲ ಆದರೆ ನಾನು. ನೀವು ನಿಮ್ಮ ಹೆಣ್ಮಕ್ಳು ಏನು ಹೋಟ್ಲು ಮಾಡ್ಲಿಲ್ವಾ? ಇಲ್ಲ ಸರ್, ಅವರೆಲ್ಲ HL ಒಬ್ರು ಇದ್ದಾರೆ. ಓಕೆ. HL ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಹೌದೇನು? ಓಹ್, ಅಳಿಯ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇದ್ಕಿದ ಬೆಳೆ ಇದ್ಕಿದ ಬೆಳೆ ಆಗ್ತಾ ಇದೆ. ಓಹೋ, ಮುಗ್ದೋಯ್ತು. ಇದು ನೀರೆಲ್ಲ ಆವಿ ಆಗ್ಬೇಕಾ? ಹಾಂ, ನೀರೆಲ್ಲ ಡ್ರೈ ಆದರೆ ಉಂಡೆ ಗಟ್ಟಿ ಬರುತ್ತೆ. ಉಂಡೆ ಗಟ್ಟಿ ಬರುತ್ತೆ. ಆಮೇಲೆ ಸರ್ ಅಲ್ಲಿ ತನಕ ಅಲ್ಲಾಡ್ಸ್ಬಾರ್ದು ಇದನ್ನ. ಇಲ್ಲ ಸರ್, ಉಂಡೆ ನೋಡ್ಕೊಳ್ರಿ, ಉಂಡೆ ಹೊಡೆದೋಯ್ತು ನಮ್ಮ ಅಲ್ಲಿ ಅಂತ ಕೇಳ್ತಾ ಇರ್ತೀರಲ್ಲ, ಉಂಡೆ ಸಾರು ಹೆಂಗ್ ಮಾಡೋದು ಅಂತ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದು ಮರಾಠಿ ಶೈಲಿಯ ಕೈಮಾ ಸಾರಿನ ಉಂಡೆ. ಮರಾಠಿಲಿ ಅಂತ ಹೇಳಿದ್ರೆ ಯಾವಾಗಲೇ ಕೈಮಾ ಚಮಟಿ. ಕೈಮಾ ಚಮಟಿ. ಹಾ, ಕರೆಕ್ಟ್ ಕೈಮಾ ಚಮಟಿ. ಇವು ಹೋಟ್ಲಲ್ಲಿ ಇದೇ ಸಿಸ್ಟಮ್ ಅಲ್ಲಿ ಮಾಡೋದು. ಹಾಂ, ಇದೇ ಸಿಸ್ಟಮ್ ಅಲ್ಲಿ ಮಸಾಲೆ ಒಂದ್ ಕಡೆ ಬೇಯಿಸ್ತಾ ಇರ್ತದೆ, ಈ ಕಡೆ ಕೈಮಾ ಉಂಡೆ ಕಟ್ತಾ ಇರ್ತೀವಿ. ಓಕೆ. ಆಫ್ ಮಾಡಿ ಸರ್. ಕೈಮಾ ಡ್ರೈ ಆಗಿ. ಕೈಮಾ ರೆಡಿ ಆಯ್ತು. ಕೈಮಾ ಉಂಡೆ ಹಂಗೆ ಇದೆ. ಉಂಡೆಗಳೆಲ್ಲ ಕಟ್ಟಿ ಬಿಟ್ಟಿದೀವಿ. ಉಂಡೆ ಚೆನ್ನಾಗಿ ಬೆಂದಿದೆ. ಇಲ್ಲಿ ಸಾರ್ ಜೊತೆಗೆ ನಾವು ಏನದು ಇದ್ಕಿದ ಬೆಳೆನೂ ಹಾಕಿದೀವಿ. ಇದ್ಕಿದ ಬೆಳೆ. ಇಲ್ಲೊಳಗಿದೆ. ಶೇರ್ವಾ ಬೇಕು ಇದೇನೆ ಕೊಡ್ತಾರದ ನೀವು? ಹಾಂ, ಇದೇನೆ ಕೊಡೋದು ಸರ್. ಓಕೆ. ಬೇರೆ ಶೇರ್ವಾನು ಮಡಗಿರ್ತೀನಿ. ಹೌದಾ? ನಾಟಿ ಕೋಳಿ ಸಾರು. ಓಹೋ. ಇದು ಆಫ್ ಮಾಡ್ಕೊಂಡ? ಇಲ್ಲ ಸ್ವಲ್ಪ ಇದಕ್ಕೆ ಇದನ್ನ ಹಾಕ್ರಿ. ಹಾಕ್ಬೇಕು, ಯಾವ್ದಕ್ಕಾದ್ರೂ ಸರಿ. ಇದೆ ಇದಕ್ಕೆ ಹಾಕ್ಬಿಡಿ. ಹಾಂ. ಕೈಮಾ ಪೂರ್ತಿಯಾಗಿ ಬೆಂದಿದೆ. ಓಕೆ. ನೋಡಿದ್ರಾ ಕೈಮಾ ತೇಲ್ತಾ ಇದೆ. ಆಹಾ. ಇದ್ಕಿದ ಬೇಳೆ ಕೈಮಾ ರೆಡಿ ಆಯ್ತು. ಕೈಮಾ ಬಂತ ತೋರಿಸಿ ಒಂದು ಕೈಮಾನ. ಹಾ, ಕೈಮಾ ಉಂಡೆ ಕೈಮಾ ರೆಡಿ. ಉಂಡೆ ಸರ್. ಈಗೇನು ಇದು ಬೇಯಿಸೋದೆಲ್ಲ ಏನು ಬೇಡ? ಒಂದೇ ಕುದಿ ಬೇಯಿಸಿ. ಒಂದು ಕುದಿ ಬೇಕಲ್ಲ? ಒಂದೇ ಒಂದು ಕುದಿ. ಸ್ಟವ್ ಹಚ್ಲಾ? ಹಚ್ಚಿ ಸರ್. ಇದ್ಕಿದ ಬೇಳೆ ಸಾರು. ಇದ್ಕಿದ ಬೇಳೆ ವಿತ್ ಕೈಮಾ. ಹೌದು ಸರ್, ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿರ್ತದೆ ಸರ್. ನೀವು 4 ಅಕ್ಕಿ ರೊಟ್ಟಿ ತಟ್ಕೊಬರೋದು ಬಿಟ್ಬಿಟ್ಟು ಚೆನ್ನಾಗಿರುತ್ತೆ ಅಂದ್ರೆ ನಾವೇನ್ ಮಾಡೋದು ಇವಾಗ ಇಲ್ಲಿ? ಅದೊಂದು ಇಷ್ಟೊತ್ತು ಬಂದಿದ್ದೀನಲ್ಲ ಸರ್. ಮೇಡಮ್, ಇನ್ನ ಮಧ್ಯಾಹ್ನ 1:15 ಆಗಿಲ್ಲ ಇನ್ನ. ಸರ್, ಇದ್ಕಿದ ಬೇಳೆ ಕೈಮಾ ಸಾರು. ಸ್ಪೆಷಲ್ ಸಾರು ಮರಾಠ ದರ್ಶನ್ ಹೋಟೆಲಿನ ನಮ್ಮ ಕೈ ರುಚಿ ಹೇಮಾವತಿ ಅವರು ಬಂದಿದ್ದಾರೆ. ಒಳ್ಳೆ ಅದ್ಭುತವಾಗಿರುವಂತಹ ಕೈಮಾ ಸಾರನ್ನ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಚೆನ್ನಾಗಿದ್ರೆ ಗ್ಯಾರಂಟಿ ನಿಮ್ಗೆ ಹೇಳ್ತೀನಿ, ಇಲ್ಲ ಅಂದ್ರೆ ನಾವೇ ಖಾಲಿ ಮಾಡ್ಕೊಳ್ತೀವಿ. ಬನ್ನಿ ಮೇಡಮ್, ತಗೊಳ್ಳಿ. ಯಾರ ಜೊತೆ ಬಂದಿದ್ದೀರಿ? ಸರ್, ಮಗ ಮೊಮ್ಮಕ್ಕಳು ಮಗ ಬಂದಿದ್ದಾರಾ? ಸೊಸೆ, ನನ್ನ ಮೊಮ್ಮಕ್ಕಳು ಎಲ್ಲ ಬಂದಿದ್ದಾರಾ? ಯಾರನ್ನ ಕರೆಯೋಣ ಇವಾಗ? ನಿಮ್ಮ ಮಗನ ಮೊಮ್ಮಕ್ಕಳು ಕರೆಯೋಣ. ಕರೀರಿ. ಓಕೆ. ನವೀನ್ ಕುಮಾರ್ ಸ್ವಲ್ಪ ಜಿಮ್ಟಾನೆ ಅನ್ಸುತ್ತಲ್ವಾ ಮೇಡಮ್? ಏನಿಲ್ಲ ಸರ್, ನೀವು ಧಾರಾಳ ಮನ್ಸಿದೆ ಸರ್, ಆ ಥರ ಏನಿಲ್ಲ. ತನ್ನಿರೋ 15 ಬೇಂಡಿದ್ ಕುತ್ಕೊಳ್ರಿ ನವೀನ್, ಕುತ್ಕೊಳ್ರಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮರಾಠ ದರ್ಶನ್ ಹೋಟ್ಲಿಂದ ಹೇಮಾವತಿ ಅವರು ಮತ್ತೆ ಅವ್ರ ಮಗ ನವೀನ್ ಅವರು ಬಂದಿದ್ದಾರೆ. ಒಳ್ಳೆ ಒಂದು ಇದ್ಕಿದ ಬೇಳೆಯನ್ನ ಹಾಕಿ ಮರಾಠ ಶೈಲಿನಲ್ಲಿ ಮಾಡಿರ್ತಕ್ಕಂಥ ಕೈಮಾ ಆಮ್ಟಿ ಚೆನ್ನಾಗಿರುತ್ತೆ. ಮೂರ್ತಿ ಬರ. ನಿನ್ನ ಹೆಸರೇನು? ಲೋಕಿ ಅಂತ ಇವನ ಹೆಸರು. ಮೂರ್ತಿ ಅಂತ ಕರೆದು ಬರ್ತಾನೆ. ಏನ್ ಮಾಡಕ್ಕಾಗಲ್ಲ, ನಮ್ಮ ಹತ್ರ ಇರೋ ಪ್ರಜೆಗಳೆಲ್ಲ ಅದೇ ತರದವ್ರೆ. ನಿನ್ನೆ ಟೇಸ್ಟ್ ಮಾಡೋದಾ? ಮಾಡಿ ಸರ್. ಇದ್ಕಿದ ಬೇಳೆ ಹಾಕೋಬೇಕು, ಕೈಮಾ ಜೊತೆ ತಿನ್ಬೇಕು. ನೋಡಿ ಮುಳ್ಳಿಯವರೇ ಹೆಂಗಿರುತ್ತೆ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ನವೀನ್ ನೀವು ಸ್ವಲ್ಪ ಟೇಸ್ಟ್ ಮಾಡ್ರಿ, ನೋಡ್ರಿ.
ಹಾಕೊಂಡು ನೋಡ್ರಿ. ಹಾಕು. ಸ್ವಲ್ಪ ಹೊಸ ಜನರೇಷನ್ ಅವ್ರಿಗೆ ಈ ಕಡೆಯವ್ರಿಗೆಲ್ಲ ಗೊತ್ತಿಲ್ಲ ಈ ಮರಾಠ ದರ್ಶನ್ ಎಲ್ಲಿದೆ ಅಂತ. ಹಳಬ್ರಿಗೆಲ್ಲ ಸಿಕ್ಕಾಪಡೆ ಚೆನ್ನಾಗಿ ಗೊತ್ತು. ಬನ್ನಿ ಸರ್ ಅಲ್ಲಿಗೆ ಹೋಗೋಣ, ಕಾಂಗ್ರೆಸ್ ಆಫೀಸ್ ಹತ್ರಕೋಣ ಬನ್ನಿ, ಸಿಕ್ಕಾಪಡೆ ಸಖತ್ತಾಗಿರುತ್ತೆ ಅಂತ ಕರ್ಕೊಂಡು ಹೋಗ್ತಿದ್ರು. ಅದ್ಭುತ ಅದ್ಭುತ ಇದೆ ಅಮ್ಮ. ನೀವು ಹೋಟೆಲ್ ಮಾಡೋದಕ್ಕಿಂತ ಚೆನ್ನಾಗಿದೆ. ಎತ್ತಿ ನೋಡಿ ಸರ್. ನಿಜಾನ ಸುಳ್ಳು ಹೇಳಿ? ಅದು ಮರಾಠಿಯವ್ರ ಕೈಲಿ ನೀವೇನಾದ್ರು ನಾನ್ ವೆಜ್ ತಿನ್ಬೇಕು. ಹೇಗಿದೆ ಸರ್ ಉಪ್ಪು ಹುಳಿ ಖಾರ ಎಲ್ಲ? ಏನೂ ಕಡಿಮೆ ಆಗಿಲ್ಲ, ಏನೂ ಜಾಸ್ತಿ ಆಗಿಲ್ಲ. ಯಾಕಂದ್ರೆ 30 ವರ್ಷದಿಂದ ಅಡುಗೆ ಮಾಡಿರೋ ಕೈಲಿ ಈ ಸಾವಿರಾರು ಜನಕ್ಕೆ ಪ್ರತಿದಿನ. ಅದೇ ಅವ್ರ ಕೈ ಸ್ಪೆಷಾಲಿಟಿ. ಅದ್ಭುತವಾಗಿದೆ ಅಮ್ಮ. ನಿಮ್ಮ ಹೋಟ್ಲಿಗೆ ಬರ್ಬೇಕಪ್ಪ, ಸಿಕ್ಕಾಪಟ್ಟೆ ರೆಸ್ಟು. ನಿಮ್ಮ ಹೋಟ್ಲಿಗೆ ಬಂದು ನಿಂತ್ಕೊಳ್ಳೋಕ್ಕಾಗಲ್ಲ. ಯಾರಿಗೆ ಫೋನ್ ಮಾಡ್ಬೇಕು ನಾವು? ಅವನಿಗೆ ಮಾಡಿ ಸರ್, ಕೊಡಿ ನಂಬರ್ ಹೇಳಿ. ನನ್ನ ಮಗನಿಗೆ. ಬರ್ಕೊಳ್ರಿ ನಂಬರ್ ಬರ್ಕೊಳ್ರಿ. 9845. ನವೀನ್, ಫೋನ್ ನಂಬರ್ ಕೊಡ್ತಾ ಇದ್ದೀರಾ, ಮುಗಿದೋಯ್ತು ಕತೆ. ನಿಮ್ಮ ವೈಫ್ಗೂ ಸಿಗಲ್ಲ, ನಿಮ್ಮ ಅಮ್ಮನಿಗೂ ಸಿಗಲ್ಲ. ಬರ್ಕೊಳ್ಳಿ ನಂಬರ್ ಹೇಳಿ. ನನಗೆ ಹೇಳಿ 990 99 ಬರ್ಕೊಳ್ಳಿ ಸರ್. 990 2021 2021 970. 970 ಫೋನ್ ಮಾಡಿದ್ರೆ ನವೀನೇ ಫೋನ್ ಸಿಗ್ತಾರೆ. ಆರ್ಡರ್ ಬೇಕಾದ್ರೆ ಫೋನಲ್ಲೇ ಮಾಡ್ಬೋದು. ಹಂಗೆ ಪಾರ್ಸಲ್ ತೊಗೊಂಡೋಗ್ಬೋದು. ಒಂದ್ಸರಿ ಟ್ರೈ ಮಾಡಿ ಸರ್, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಭಾಳ ಖುಷಿ ಆಯಿತು. ಒಳ್ಳೆ ಅಡುಗೆ ಮಾಡ್ಕೊಟ್ಟಿದ್ದೀರಾ. ಸಾಕಷ್ಟು ಜನ ನೀವು ಅಂದ್ಕೊಂಡಿದ್ದೀರಾ ಬರೀ ಬೆಂಗಳೂರವ್ರು ನೋಡ್ತಾರೆ, ಕರ್ನಾಟಕದವ್ರು ನೋಡ್ತಾರೆ ಅಂತ. ಪ್ರಪಂಚದಲ್ಲಿರೋ ಜನ ನಮ್ಮ ಕಾರ್ಯಕ್ರಮ ನೋಡ್ತಾರೆ. ಮೋಸ್ಟ್ಲಿ ನಿಮ್ಮ ಮಗನಿಗೆ ಗೊತ್ತಾಗುತ್ತೆ. ಇನ್ನೊಂದು ವಾರದಲ್ಲಿ ನಿಮ್ಮ ಮಗನ ಫೋನ್ ಯಾರಿಗೂ ಸಿಕ್ಕಲ್ಲ. ಅಷ್ಟೊಂದು ಅದ್ಭುತವಾಗಿ ಮಾಡಿದ್ದೀರಾ. ಭಾಳ ಖುಷಿ ಆಯಿತು. ಕೈಮಾ ಆಮ್ಟಿ ಟೇಸ್ಟ್ ಆಗಿದೆಯಾ ಸರ್? ಸಖತ್ತಾಗಿದೆ. ಥ್ಯಾಂಕ್ ಯು. ಇನ್ನೊಂದ್ಸರಿ ಬನ್ನಿ, ಇನ್ನೊಂದು ಅಡುಗೆ ಮಾಡ್ಕೊಡಿ. ಖಂಡಿತ ಥ್ಯಾಂಕ್ ಯು. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಮೇಶ್. ಥ್ಯಾಂಕ್ ಯು ಸೊ ಮಚ್. ಕೆಲವೆಲ್ಲ ಹೆಂಗಿದೆ ಅಂತ ಹೇಳಕ್ಕೆ ಗೊತ್ತಾಗಲ್ಲ, ಯಾಕಂದ್ರೆ ಅಷ್ಟೊಂದು ಅದ್ಭುತವಾಗಿರುತ್ತೆ. ಎಷ್ಟು ಅದ್ಭುತವಾಗಿದೆ ಅಂದರೆ ಒಂದು 3 ದಿನ ಇದ್ರ ವಾಸನೆ ಹೋಗಲ್ವೇನೋ, ಅಷ್ಟೊಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಇವತ್ತೇ ಕೈ ಮಾತರಿಸಿ ಹೇಮಾವತಿ ಇವ್ರು ಹೆಂಗೆ ಮಾಡಿದ್ರೋ ಅದೇ ಥರ ಮಾಡ್ಕೊಳ್ಳಿ. ಆಮೇಲೆ ನನ್ನ ಕತೆ ಹೇಳಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈಗಲೇ ಕೈ ಮಾತರಿಸಿ ಮಾಡ್ಕೊಳ್ಳಿ. ಕೈಮಾ ಉಂಡೆ ಸಾರು ಮಾಡುವ ವಿಧಾನ: ಪ್ಯಾನಿಗೆ ಹಸಿ ಮೆಣಸಿನಕಾಯಿ ಎಣ್ಣೆ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಗೋಡಂಬಿ ಪುಡಿ, ನೀರು ಹಾಕಿ ರುಬ್ಬಿಕೊಂಡು ಒಂದು ಪ್ಲೇಟ್ಗೆ ಹಾಕಿ ಟೊಮೊಟೊ, ಈರುಳ್ಳಿ, ಉಪ್ಪು ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಂಡು ಒಂದು ಪ್ಲೇಟ್ಗೆ ಹಾಕಿ ಮೊಟ್ಟೆ, ಕೈಮಾ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ರುಬ್ಬಿದ ಕೈಮಾವನ್ನು ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡಿ ಎಣ್ಣೆ, ನೀರು, ಮೆಂತ್ಯ ಸೊಪ್ಪು ಹಾಕಿ ನೀರು ಇಂಗುವವರೆಗೂ ಬೇಯಿಸಿ. ಒಂದು ಪಾತ್ರೆಗೆ ಎಣ್ಣೆ, ರುಬ್ಬಿದ ಟೊಮೊಟೊ, ಮಸಾಲ ನೀರು, ಇದಕ್ಕೆ ಉಳಿದ ಟೊಮೊಟೊ, ಈರುಳ್ಳಿ, ಮಸಾಲ, ಉಪ್ಪು, ಇದಕ್ಕವರೇ ಬೇಳೆ ಹಾಕಿ ಬೇಯಿಸಿ ಬೇಯುತ್ತಿರುವ ಕೈಮಕ್ಕೆ ಹಾಕಿ ಒಂದು ಬಾರಿ ಕುದಿಸಿದರೆ ಕೈಮಾ ಉಂಡೆ ಸಾರು ನಿಮ್ಮನೆಯಲ್ಲೂ ರೆಡಿ. ಇದೇ ಥರ ಅದ್ಭುತವಾಗಿ ಅಡುಗೆ ಮಾಡೋರು ಯಾರು ಗೊತ್ತಿದ್ರೆ ಕಳಿಸ್ರಿ, ಅವ್ರನ್ನ ಕರ್ಸ್ಕೊಳ್ತೀವಿ. ಅವ್ರ ಕೈ ರುಚಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ. ನಿಮಗೂ ಅಡುಗೆ ಮಾಡೋಕ್ಕೆ ಬರುತ್ತಾ? ನೋ ಪ್ರಾಬ್ಲಮ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ತಿಳಿಸಿ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಕೈಮಾ ಚೆನ್ನಾಗಿ ಮಾಡಿದ್ದಾರೆ. ಸಿಗ್ತೀನಿ.